ತ್ಯಾಗದಿಂದ ಅವನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ಆರಾಮು. ಇದನ್ನ ಮಾಡ್ತೇನೆ ಅಂದ್ರೆ ಹೋಗು ಅಂತೇನಂದ್ರೆ ಅದನ್ನು ಮಾಡಿ ನೇರಿಸಿ ಇದನ್ನು ಮಾಡಿ ಸುಖ ಹೊಂತೇನೆ, ಏನು ಮಾಡಿರೋ ಲಾಭ ಇಲ್ಲ. ಅದರಿಂದ ಹಿಂದಕ್ಕೆ ಸರಿ ಏನು ಎತ್ತಾಗ ಹೊಂಟಿರಿ ನೋಡ್ಕೋರಿ. ಸುಖದ ಕಡೆಗೆ ಹೊಂಟಿರಿ, ದುಃಖದ ಕಡೆಗೆ ಹೊಂಟಿರಿ ನೋಡ್ಕೊರಿ. ಬಹಿರ್ಮುಖ ವೃತ್ತಿ ಎಲ್ಲ ನಮ್ಮನ್ನು ಎತ್ತಾಗಿ ಹೇಳ್ಕೊಂಡು ಹೋಗ್ತೈತಿ. ಇದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿಲ್ಲ. ಇವನ್ನೆಲ್ಲ ಮಾಡಿ ಬಹಿರ್ಮುಖ ವೃತ್ತಿ ಒಳಗೆ ಇನ್ನೇನಾರ ಮಾಡಿ ಸುಖ ಹೊಂದ್ಬೇಕಂತ ಹೊಂಟಿಯಲ್ಲ, ಮನಸ್ಸು ಮತ್ತು ಇಂದ್ರಿಯಗಳ ಮುಖಾಂತರ ಏನೇನೋ ಅದ್ಭುತ ಕಾರ್ಯಗಳನ್ನು ಮಾಡಿದ್ವಿ. ಅದರಿಂದ ಏನು ಲಾಭ ಉಳ್ದೈತೇನ? ಅದು ಏನೂ ಲಾಭ ಇಲ್ಲ. ಸುಳ್ಳ ವ್ಯರ್ಥ, ಸಮಯ ವ್ಯರ್ಥ. ಅದು ನೀನು ದುಡುಕಿ ಇದು ಎಲ್ಲ ವ್ಯರ್ಥ ಆತಲ್ವ? ನೀನು ಮಾಡಿದ್ದು ಹಗಲಿ ರಾತ್ರಿ ದುಡ್ದದ್ದೆಲ್ಲ ವ್ಯರ್ಥ ಮಾಡಿದಲ್ಲ. ಅದಕ್ಕೆ ನಿಜವಾದ ಸುಖ ಶಾಂತಿ ಎಲ್ಲೈತೆ ಅನ್ನೋದನ್ನು ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಹೋಗಿ ಕೇಳು. ಅಂಥವ್ರು ಕೂಡ ಒಡನಾಡು, ಶಾಂತರ ಒಡನಾಡು. ಯಾರ ಸಮಾಧಾನ ಶಾಂತಿಯನ್ನು ಹೊಂದಿರ್ತಾರ ಅವ್ರ ಸಂಪರ್ಕ ಮಾಡು. ಏನು ಅಂದ್ರೆ ಹೊಳಿತೈತಿ ನನಗೆ. ಜಗತ್ತಿನಾಗ ವಿಷಯ ಸಂಗ್ರಹ ಮಾಡಿದವ್ರು ದೊಡ್ಡ ದೊಡ್ಡ ಇವರು, ನಿನಗೆ ನೆಮ್ಮದಿ ಕಳ್ಕೋತಿ ಅಂಥವ್ರ ಸಂಘ ಮಾಡಿ. ನೀನು ಹೌದಿಲ್ಲ? ಉಪಯೋಗ ಇಲ್ಲ. ನೆಮ್ಮದಿಯಿಂದ ಯಾರದಾರ ನೋಡ್ರಿ? ವಿಷಯ ಗಳಿಸಿದವ್ರು ನೆಮ್ಮದಾರನ? ದುಡ್ಡು ದುಗ್ಗಾನಿ ಗಳಿಸಿದವರು, ಮಕ್ಕಳು ಮರಿ ಭಾಳ ಮಂದಿ ಯಾಕ್ರಿ ಗಳಿಸಿದವರು, ಅಧಿಕಾರ ಗಳಿಸಿದವರು ನೆಮ್ಮದಿಯಿಂದ ಅದಾರನ್ನ ಕೇಳ್ರು. ನಾನು ಹಂಗ ಆಗ್ಬೇಕಂತ ಏನು ಆಗ್ಬೇಕಂತ ಮಾಡಿಪ್ಪ, ನಾನು ಡಾಕ್ಟರ್ ಆಗ್ಬೇಕಂತೇನ್ರಿ, ನಾನು ಇಂಜಿನಿಯರ್ ಆಗ್ಬೇಕಂತೇನ್ರಿ ಅಂತ. ಹೌದಿಲ್ಲ? ನಾನು ಮಂತ್ರಿ ಆಗ್ಬೇಕಂತೇನ್ರಿ ನಾನು. ನಾನು ಈ ಕರ್ನಾಟಕದ ಪ್ರಧಾನಮಂತ್ರಿ ಆಗ್ಬೇಕಂತ ಮಾಡೇನ್ರಿ ಅಂತ ಮಾಡಿದ್ದಪ್ಪ ಸರ್ ಅಂತೇಳಿ. ಆಗಪ್ಪ, ಯಾರು ಬೇಡಂತಾರೆ ಅಂತ. ಕರ್ನಾಟಕದ ಮಂತ್ರಿ ಆಗ್ಬೇಕು, ಪ್ರಧಾನಮಂತ್ರಿ ಆಗ್ಬೇಕು. ಹೌದಿಲ್ಲ? ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಂತ ಯಾರು ಬೇಡಂತಾರೆ? ಏನು ನೀವು ಬೋಡಿ ಶಂಕರಗೌಡ ಅಂತ ತಮ್ಮ ಬಂದಿದ್ದ, ಉಮೇಶ್ ಗೌಡ ಅಂತೇಳಿ ತಿಳಿ ಬ್ರಹ್ಮ. ಅಜ್ಜರ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಂತ. ಆಗಪ್ಪ ಅಂತ ತಿಳಿ ಹಾಪಾಗಿತ್ತು ಒಂದು. ಇನ್ನೇನಾರ ತಲೆ ಹುಚ್ಚರ ಶಾಂತಿ ಅಂತ ಜಗತ್ತಿಗೆ. ಅದಕ್ಕೆ ಶಿವಾನಂದ ಅಜ್ಜವ್ರು ಇದೆಲ್ಲ ಹುಚ್ಚರ ಶಾಂತಿ ಅಂತ. ಏನಾರ ಆಗ್ಬೇಕನ್ನೋರೆಲ್ಲ ಹುಚ್ಚರ. ಜಗಜ್ಞಾನ ಅದಾಗಬೇಕು ಇದಾಗಬೇಕು ಅನ್ನೋರೆಲ್ಲ ಹುಚ್ಚರು ಅಂತಿರೋದಿಲ್ಲ. ನಾ ಡಾಕ್ಟರ್ ಆಗ್ಬೇಕು, ನಾವು ಇಂಜಿನಿಯರ್ ಆಗ್ಬೇಕು, ನಾವು ಹುಚ್ಚರು ಶಾಂತಿ. ಆದವ್ರು ಏನಾಗ್ಯಾರ ನೋಡ್ಕೊ, ಆರಾಮದಾರ. ಅದೇ ಯಾಕೆ ಆಗ್ಬೇಕಂತ? ಆರಾಮಿರ್ಬೇಕಂತ. ಆರಾಮ ಇರೋಕ್ಕಾಕೈತೇನ? ಹಂಗಾಗಿ ಏನಾರ ಆಗುದಿಲ್ಲ, ಅದು ಹೋಗುದಾಗಿ ಏನು ಮಾಡವ? ಏನಾರ ಆಗುದಿಲ್ಲ, ಅದು ಹೋಗುದಲ್ಲ. ಹೋಗುದಾಗಿ ಏನು ಮಾಡವ? ಇರ್ತೈತೇನ ಅದು? ಏನೂ ಆಗಬಾರ್ದ್ರಿ ನನಗಂತಾನ. ಏನು ಆಗದಂಗೆ ಇರ್ಬೇಕಂದ್ರೆ ನಿನ್ನ ಕಡೆ ಎಲ್ಲ ಕೂಡ ಏನೂ ಆಗೇ ಇಲ್ಲ, ನಿನಗೆ ಏನೂ ಆಗೇ ಇಲ್ಲ. ಮತ್ತು ಏನಾರ ಆಗಕ್ಕೆ ಹೋಗಿ ನೀ ಸಮಾಧಾನ ಕೆಡಿಸ್ಕೋತೀನಿ. ಇದಕ್ಕಿದ್ದಂಗೆ ಐತಿ ನಿನ್ನ ಇರು, ನಿನ್ನ ಕಡೆ ಎಲ್ಲ ಕೂಡ ನೀ ಹೆಂಗದಿ ಅನ್ನೋದು ನೋಡ್ಕೋ. ಏನೂ ಆಗೇ ಇಲ್ಲ ಅನ್ನೋದು ಅವಾಗ ನಿನಗೆ ಆನಂದದ ಅನುಭೂತಿ, ಆನಂದದ ಸೂತ್ರ ನಿನಗೆ ಹತ್ತೈತಿ. ನೀನಾಗಿದ್ರೆ ಆರಾಮಿರ್ತಿ. ಮತ್ತು ಏನಾರ ಆಗಕ್ಕೆ ಹೋಗಿ ಆರಾಮ್ ಕಳ್ಕೋತೀನಿ. ರೆಡಿ ಇದ್ದದ್ದು ಐತದ. ಮತ್ತೇನು ಹೊಸದಾಗಿ ಈಗ ನೀನು ಹೊಸದಾಗಿ ಏನಾರ ಮಾಡಿ ಆರಾಮ್ ಇರ್ಬೇಕಂತಾನು. ಈಗ ನೀ ಏನು ಮಾಡಲಿ ಆರಾಮದೇ ಅದಿ, ಏನಾರ ಮಾಡಕ್ಕೆ ಹೋಗಿ ಆರಾಮ್ ಕಳ್ಕೋತೀನಿ. ಇದು ಹೊಳಿಬೇಕಲ್ಲ ನಮಗೆ. ಏನಾರ ಮಾಡಿದಾಗ ಆರಾಮ್ ಗೊತ್ತಾಗೈತೇನ? ಏನು ಮಾಡಲೇ ಇದ್ದಾಗ ಆರಾಮ್ ಗೊತ್ತೈತೆ ನಿನಗೆ? ಮೊದಲಿಗೆ ಆರಾಮ್ ಗೊತ್ತಾದಾಗ ಏನು ಮಾಡಿ ಗೊತ್ತಾಗೈತೆ ಹೇಳು? ಫಸ್ಟ್ ಇಂಟ್ಯೂಷನ್ ಅಂತಾರಲ್ಲ, ಪ್ರಥಮಾನುಭೂತಿ ಅನುಭವ. ನಿನಗೇನು ಮಾಡಿ ಆರಾಮ ಗೊತ್ತಾಗೈತೆ ಮೊದಲ? ಸುಮ್ಮನೆ ಇದ್ದಾಗ. ಹೌದಿಲ್ಲ? ಈಗ ಸುಮ್ಮನೆ ಇರಕ್ಕೆ ಹಿಡ್ಕೊ. ಮಾಡೋದೆಲ್ಲ ಕೈ ಬಿಡೋದು, ಮಾಡೋದೆಲ್ಲ ಅದು ನಮಗೆ ದುಃಖ ಕೊಡ್ತೈತಿ. ಏನು ಮಾಡಿದ್ರು ಲಾಭ ಇಲ್ಲ ಅಂತ.
ಈ ಸಮಸ್ಯೆ ಬಗ್ಗೆ ಹೇರ್ಬೇಕಂದ್ರೆ ಅನುಭವಿಗಳ ಸಂಘನ ನಾವು ಮಾಡಬೇಕು. ಏನು ಮಾಡಿದರೆ ಅವರು ಈ ಜಗತ್ತಿನಾಗ? ಏನಾರು ಮಾಡಿದ್ರೆ ನಾವು ಸುಖಿಗಳಾದವರೆಲ್ಲ ಏನು ಮಾಡ್ಯಾರೋ ಲಾಭ ಇಲ್ಲ ಅಂತ ತಿಳ್ಕೊಂಡು ಮಾಡೋದೆಲ್ಲ ಉದಾಸೀನ. ಎಲ್ಲದರ ಬಗ್ಗೆ ವೈರಾಗ್ಯವನ್ನು ಹೊಂದಿದ್ರು. ಅದನ್ನು ನಾವು ಮಾಡಬೇಕಾಗೈತಿ. ಋಷಿ ಮುನಿಗಳು ಹೆಂಗೆ ಉದಾಸೀನ ಸ್ಥಿತಿಯನ್ನು ಹೊಂದಿದ್ರು, ಯಾವ ವೃತ್ತಿ ಉದಾಸೀನವನ್ನು ಹೊಂದೈತಿ ಆ ವೃತ್ತಿಗೆ ಆನಂದದ ಅನುಭೂತಿ ಆಕೈತಿ. ಏನು ಬರೀ ಅದ್ರ ಸಂಬಂಧ ಏನಾರು ಕರ್ಮಗಳನ್ನು ಮಾಡ್ಕೋತ ಕೂಡ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಬೀಳಿವಿ ಅಂತ. ಅಲ್ಲಿ ಇತ್ತಂದ್ರೆ ನಾ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಚಲೋ ಆಕೈತಿ. ಹೌದಿಲ್ಲ? ಯೋಜನಾದಿಗಳು ಮನ್ಯಾಗ ಏನು ಮನೆಗೆ ಹೋದ್ಮೇಲೆ ಸಮಸ್ಯೆ ಚಲೋ ಆಕಾವಿಲ್ಲ. ಅದನ್ನು ತರ್ಬೇಕು ಇದನ್ನು ತರ್ಬೇಕು, ನೀ ಅದನ್ನು ಮಾಡ್ಬೇಕು, ಚಲೋ ಆಯ್ತು. ಯಾವ ಬೇಡಪ್ಪ ಇದನ್ನೆಲ್ಲ ಕೈ ಬಿಡ್ಬೇಕಂತ ಅದ ಕಠಿಣ ಆಗೈತೆ ನಮ್ಗೆ. ಸಮಾಧಾನ ಶಾಂತಿ ಕೆಡಿಸ್ಕೋತೀನಿ ಏನಾರ ಮಾಡಕ್ಕೆ ಹೋಗಿ ಅಂತ. ಇದ್ದಕ್ಕಿದ್ದಂಗೆ ಇರಕಲಿ ರೆಡಿ ಇದ್ದದ್ದೈತೆ, ಅದು ಸಿದ್ಧವಾಗಿ ಇದ್ದದ್ದೈತಿ. ಆದ್ರೆ ಅದು ಹೆಂಗೈತಿ ಹಂಗಿದ್ರಿ ಆರಾಮನೈತಿ. ನೀನಾಗಿದ್ರೆ ಆರಾಮೈತಿ. ಏನಾರ ಮಾಡಕ್ಕೆ ಹೋಗಿ ಏನಾರ ಆಗಕ್ಕೆ ಹೋಗಿ ಆರಾಮ್ ಕಳ್ಕೋತೀನಿ. ಏನೂ ಆಗೇ ಇಲ್ಲ ನಿನಗೆ. ಏನೂ ಆಗೇ ಇಲ್ವೋ ನಿನಗೆ? ಯಾಕೆ ಸುಡ ಅದಾಗ್ಬೇಕು ಇದಾಗ್ಬೇಕು ಅಂತೀನಿ. ನಿನ್ನನ್ನು ವಿವರಿಸಿ ನೋಡು ನೋಡಿಲೆ ಜೀವನೇ, ನಿನಗೇನು ಆಗೇ ಇಲ್ಲೋ. ಮತ್ತೇನು ಹೊಸದಾಗ್ಯಾಗ ಅವನು? ನೀ ಸದ್ಯ ಅದ ಅದಿ, ಆನಂದ ಸ್ವರೂಪನ ನೀನದಿ. ನಿನಗೆ ಭ್ರಮ ಆಗೈತಿ ನೀನು ಅದಾಗ್ಬೇಕು ಇದಾಗ್ಬೇಕು ಅಂತ. ಅರ್ಥಾನುಸಂಧಾನ ವೃತ್ತಿ ಬೇಕು ನೋಡ್ರಿ. ಬರೀ ಹಂಗ ಬಾಯಿನ ಮಂತ್ರ ಬಡಬಡಿಸಿರ ಅರ್ಥದ ಮರ್ಮವನ್ನು ಅರಿಯದೆ ವ್ಯರ್ಥ ಪದ ಪದ್ಯಗಳನ್ನು ಕಲಿತೊಡದೇನು. ಕತ್ತೆ ಮುತ್ತು ರತ್ನಗಳ ಹೊತ್ತೊಡೆ ಅದರ ಬೆಲೆ ಅರಿಪುದೇ. ಏನು ಗೊತ್ತು ಅದಕ್ಕೆ? ಹಂಗಾಗೈತವ. ಕತ್ತಿಗೆ ಮುತ್ತು ರತ್ನ ಹಾಕಿರ ಅದಕ್ಕೇನು ಗೊತ್ತು? ಇದೆಲ್ಲ ಬಾಯ್ಪಾಟ್ ಮಾಡ್ತೈತಿ, ಎಲ್ಲ ಹೇಳ್ತೈತಿ. ಎಲ್ಲ ಉಪನಿಷತ್ತು ವೇದಗಳನ್ನೆಲ್ಲ ಎಲ್ಲ ಕಂಠಪಾಠ ಮಾಡಿ ಹೇಳ್ತೈತಿ. ಅದ್ರ ಅನುಭವನ ಇಲ್ಲಲ್ಲ ಅದಕ್ಕೆ. ಸಾರಿನ ಸೌಟ ಯಾಕ್ರಿ? ಎಲ್ಲದ್ರಾಗೂ ಅಡ್ಡಾಡ್ತೈತೆ ಸೌಟ, ಅದಕ್ಕೆ ಅದ್ರ ರುಚಿನ ಇರೋದಿಲ್ಲ. ಹೌದಿಲ್ಲ? ಸಾರಿನ ಸೌಟ ಇದೆಲ್ಲ ತಿರುಗಿ ಹೋಗಿದ್ದಪ್ಪ. ಇದೆಲ್ಲ ವೇದ ಉಪನಿಷತ್ತುಗಳನ್ನೆಲ್ಲ ಮಾಡ್ತಾರೆ. ಸೌಟ್ ಇದ್ದಂಗೆ ಅದ್ರ ರುಚಿ ಅದಕ್ಕೇನು ಗೊತ್ತು? ಅದ್ರ ಮರ್ಮ ಅದಕ್ಕೇನು ಗೊತ್ತಿರುತ್ತೆ? ಹಂಗಾಗಬಾರ್ದು. ಅದಕ್ಕೆ ಸ್ವತಃ ಅನುಭವ ಮಾಡ್ಕೋಬೇಕಿಲ್ಲ. ನಿದ್ರೆ ಸ್ವಾಭಾವಿಕವಾಗಿ ತಾನ ಬರ್ತೈತಿ. ದುಡಿದು ದನದ ವೃತ್ತಿ ಇತ್ತಂದ್ರೆ ಅದು ಕಳ್ತೊಂಬ ಕೂಡ್ಬಿದ್ರೆ ನಿದ್ದೆ ತಾನ ಆಗ್ತೈತಿ. ಇದು ಪ್ರಯತ್ನ ಬೇಕಿದಕ್ಕೆ, ಸತತ ಅಭ್ಯಾಸ. ಸತತ ಅಭ್ಯಾಸ ಮಾಡಿದಾಗ ಇದನ್ನು ಹೊಂದಲಿಕ್ಕೆ ಸಾಧ್ಯತೆ. ಅಧ್ಯಾತ್ಮ ಸಾಧನೆ ನಿರಂತರ ನಡಿಬೇಕಾದ್ರೆ ಬಿಟ್ಟು ಬಿಡದೆ. ಈಗ ಮುಂಜಾನೆ ಅಟ್ಟು ಸಂಜೆ ಮುಂದಟ್ಟು ಯಾರು ಮುಗೀತಿ ಅಂತ ನಾವು ತಿಳ್ಕೊಂಬಿಟ್ಟೇವೆ. ನಮ್ಮ ಡ್ಯೂಟಿ ಮುಗೀತಪ್ಪ. ಯಾಕ್ರಿ? ಸಕಲ ಸಾಧು ಸಂತ ಮಹಾರಾಜ್ಗೆ ಜೈ ಅಂದ್ರೆ ಮುಗೀತು ಅಂತ ತಿಳ್ಕೊಂಡೆವು. ಮುಗಿದಿಲ್ಲ. ಅದು ಅವ್ಯಾಹತವಾಗಿ ಒಳಗ ನಡಿಬೇಕಿದೆ ಆಂತರಿಕವಾಗಿ. ಬಹಿರ್ಮುಖ ವೃತ್ತಿ ಎಲ್ಲ ತೆಗೆದು ಅಂತರ್ಮುಖ ವೃತ್ತಿ ಆಗ್ಬೇಕು ನೋಡ್ರಿ. ಅಂದಾಗಿದ್ದು ಹತ್ತೈತಿ ನಮಗೆ. ಯಾರದ್ರಿ ಅಂತರ್ಮುಖ ವೃತ್ತಿ ಉಳ್ಳವ್ರು? ಯಾರದ್ರಿ ಅಂತ? ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನ ಆದವ್ರು ಎಷ್ಟು ಮಂದಿ ಇದೆ? ಹೊರಗೆ ಹೋಗೋದು ಬಿಡ್ಬೇಕು, ಒಳಗೆ ಹೋಗ್ಬೇಕು. ಅಂತರಂಗದಲ್ಲಿ ಅದು ಅನುಭವ ಬರ್ತೈತಿ. ಹೊರಗೆ ಏನು ಸುಳ್ಳ ದಣಿತೀನಿ ಕೆಲಸ ಇತ್ತು. ಬಹಿರ್ಮುಖ ವೃತ್ತಿ ಒಳಗೆ ಮನಸ್ಸು ಮತ್ತು ಇಂದ್ರಿಯಗಳ ವ್ಯಾಪಾರ ಮಾಡಿ ಸುಳ್ಳ ದಣಿತಿ ಅವನು ಬಂದ್ ಮಾಡೋದು. ಅದ್ರಾಗ ಏನೂ ಲಾಭ ಇಲ್ಲ ಅನ್ನೋದು ಹೊಡಿಬೇಕಿಲ್ಲ. ಬಹಿರ್ಮುಖ ವೃತ್ತಿ ಒಳಗೆ ಬರೀ ಮನುಷ್ಯನೇ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರದಾಗ
ಬೇಳೆ ಕಳೆದು ಹೋದ ಅದಕ್ಕೆ ಬಂತು. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊ ಅಂದಾಗ ಅಂತರ್ಮುಖಿ ಆಗಬೇಕು. ಏ ಬಹಿರ್ಮುಖ ವೃತ್ತಿಯೊಳಗೆ ಏನೂ ಲಾಭ ಇಲ್ಲ ಅಂತ ತಿಳಿದು ದೋಷವನ್ನು ಕಂಡಾಗ ಅದ್ರ ಮ್ಯಾಗಿನ ಆಸಕ್ತಿ ಹೊರಗೆ ಹೋಗೋದು ಬಂದಾಕೈತೆ. ಅದು ಇಲ್ಲ ಆಸಕ್ತಿ ಇತ್ತಂದ್ರೆ ಮತ್ತು ಹೊರಗೆ ಓಡ್ತೈತೆ. ಏನು ಹೇಳಿದ್ರು ಕೇಳೋದಿಲ್ರಿ. ಹೌದಿಲ್ಲ? ತನಗೆ ಹೊಳಿಬೇಕ ತಾನೇ ವಿಚಾರ ಮಾಡಿದ್ರಾಗ ಏನೂ ಲಾಭ ಇಲ್ಲ. ಸುಳ್ಳು ಯಾಕೆ ಅದ್ರಾಗ ವೇಳೆ ಕಡಿಬೇಕು ಅಂತ ಅವ ಆಂತರಿಕ ಅಭ್ಯಾಸ ಮಾಡೋಕೆ ಶುರುವಾಗ್ತದೆ. ಅಂತರಂಗದಲ್ಲಿ ಇದು ಬಹಿರಂಗದಲ್ಲಿ ಇಲ್ಲ. ಅಂತರಂಗದಲ್ಲಿ ಎಲ್ಲಿಯಾರ ಹೋಗ್ಬೇಕಾಗಿತ್ತು, ಯಾರದಾರ ಅಂತೇಳಿ ಹೋಗಲ್ಲ. ಎಲ್ಲಿ ಹೊರಗಿಂದ ನೋಡೋಂಗಿಲ್ಲ. ಯಾವ ರೂಪನೂ ಇಲ್ಲ, ಯಾವ ನಾಮದಾಗೂ ಇಲ್ಲ. ಎಲ್ಲ ಬಹಿರಂಗ ವೃತ್ತಿ ಬಿಡೋದು. ನಾಮ ರೂಪಗಳು ಭಾವ ಬಂದ್ರೆ ಹೊರಮುಖ ಆಕೈತೆ. ಅಂತರ್ಮುಖಿ ಆಗಕ್ಕೆ ಬರೋದಿಲ್ಲ. ಅಂತರಂಗದಲ್ಲಿ ಅನುಭವ ಕೊಡುವಂಥದ್ದು. ನಾವು ಬಹಿರಂಗಕ್ಕೂ ಆದ್ರೆ ಎಲ್ಲಿ ಸಿಗ್ಬೇಕಾದ್ರೆ ಇದ್ದದ್ದು ಬಿಟ್ಟು ಅಂತರಂಗದಲ್ಲಿ ಒಳಗೈತಿ, ಬಹಿರಂಗದಾಗ ಹುಡುಕಾಕೈತಿ. ಎಲ್ಲಿಗೆ ಎಂದಿಗೆ ಸಾಧ್ಯ ಆಗ್ಬೇಕು? ಯೋ ಅಂತ ಸುಖ ಅಂತರಾರಾಮಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತೆ ಅಂತ. ಅಂತರಂಗದಲ್ಲಿ ಪ್ರತಿಯೊಬ್ಬರು ಅನುಭವಿಗಳು ಅದನ್ನು ಅನುಭವ ತಗೊಂಡಾರ. ನಾವು ಹೊರಗೆ ಹುಡ್ಕಾಕೊಂಡೇವೆ. ಎಲ್ಲೋ ಒಬ್ಬ ಅಂತರ್ಮುಖಿಯಾಗಿ ಅದನ್ನು ಕಂಡುಕೋಬೇಕನ್ನು ನಾವು. ಕಶ್ಚಿದ್ದೀರಾಹ ಅಂತಾರೆ. ಆವೃತ್ತ ಚಕ್ಷು ಅಂದ್ರೆ ಅಂತರ್ಮುಖ ವೃತ್ತಿ ಉಳ್ಳವನಾಗಿ ಆನಂದದ ಅನುಭವ ಮಾಡ್ಕೊಳ್ಳವ. ಎಲ್ಲೂ ಒಬ್ಬ ಕಶ್ಚಿದ್ದೀರಹ ಅಮೃತತ್ವ ಮಿಶ್ರನ ಆವೃತ್ತ ಚಕ್ಷು ಆತ್ಮಾನ ಮೈಕ್ಷತ್. ಆತ್ಮನ ಅನುಭವವನ್ನು ಪಡ್ಕೊಳ್ಳವ, ಸುಖದ ಅನುಭವ ಮಾಡ್ಕೊಳ್ಳವ. ಎಲ್ಲೂ ಒಬ್ಬ ಧೀರ. ಏನು ಅಂತಹ ಧೀರ ವೃತ್ತಿ ಬರೋದು ಭಾಳ ಕಠಿಣ. ಏನು ಹೇಳ್ತೇವೆ ಕೇಳ್ತೇವೆ ಪರಂತು ಅದನ್ನು ಅನುಭವ ತಗೊಳಕ್ಕಾಗೋದು. ಯಾಕಂದ್ರೆ ಮತ್ತು ಹೊರಗೆ ಬಿಡ್ತಕ್ಕದ ಮನಸ್ಸು. ವಾಸನ ಹಂಗೆ ಅದ ಒಳಗವು ಸುಪ್ತ ರೀತಿ ಒಳಗೆ ಕುಂದಿರ್ತಾವೆ. ಏನು ನೀ ಏನು ಬೇಕಾದ ಹೊರಗೆ ಇರು, ಅದು ತನ್ನ ಇದ್ರಾಗ ಇರ್ತೈತಿ. ನನಗೆ ಮತ್ತು ಅಲ್ಲೇ ಹೇಳ್ಕೊಂಡು ಹೋಗ್ತದೆ. ಅಲ್ಲೇ ಬಿದ್ದು ಒದ್ದಾಡಕಸ್ತೈತಿ ನಿನ್ನ ಅದು ವಿಷಯದ ಅಮೋಹದಾಗ. ಏನು ಅದು ಒಳಗಿತ್ತಂದ್ರೆ ಹೇಳ್ಕೊಂಡು ಬರ್ತೈತ್ರಿ. ಅದು ಏನು ಊಟಕ್ಕೆ ಹಚ್ಚಿದ್ದು ಅದ ನಮ್ಗೆ ಒಳಗಿನ ವಾಸನೆಗಳು. ಅವನು ಪೂರ್ಣ ನಾಶ ಮಾಡ್ಕೊ, ಸ್ವಲ್ಪ ಉಳಿದಂತೆ ಅದಕ್ಕೆ ಹೇಳ್ಯಾರ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಭೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ ಅಂದಾಗ ಇತ್ತಾಗ ಬರೋದು ತಪ್ತೈತೆ ನೀನು. ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಳ್ಕೊಂಬರು ನಾವು. ಮತ್ತೆ ತುಡುಗುದನ್ನದ ಕೊರಳೊಳಗಿನ ಗುದ್ದಿ ಎಂದದಳೆನ್ನನು ಮೂಜೆಗಳು ಎಳೆದಾಡ್ತೀವಿ. ಯಾವುದಂದ್ರೆ ವಾಸನೆಗಳು, ಭೋಗ ವಾಸನೆಗಳು ನಮ್ಮನ್ನು ಹೇಳ್ಕೊಂಡಾಗ ಹುಟ್ಟಕ್ಕಸ್ತವ, ಎಳೆದಾಡ್ಕತ್ತ. ಯಾರು ಬಾ ಅಂದ್ರೆ ನಿನಗಿಲ್ಲಿ ಯಾಕ್ರಿ ಆಮಂತ್ರಣ ಕೊಟ್ಟಿದ್ರೆ ನಿನಗೆ ಬಾ ಅಂತ? ಯಾಕ್ರಿ ಆ ವಾಸನಾದಿಗಳೇ ಹೇಳ್ಕೊಂಬಂದವ ನೀನು. ಹೌದಿಲ್ಲ? ಎಲ್ಲೋ ಸಪ್ಪಳ ಕೇಳಕ್ಪ ಅಲ್ಲಿ ಹೋಗು ನಡಿ ಅಂತ ಹೇಳ್ಕೊಂಡು ಹೋಗಿಲ್ಲೋ. ಎಲ್ಲಾರ ಸಪ್ಪಳ ಅಲ್ಲಿ ಸಪ್ಪಳ ಕೇಳೋದು ಗುರು ಹೋಗಿಲ್ಲೋ. ಅಲ್ಲಿ ಏನೋ ನಡೆದಕ್ಕೆ ನಡಿ, ನೀನು ಹೋಗು ನಡಿ ಅದು ಅಗಸಿ ಕಡೆ. ಹೌದಿಲ್ಲ? ನಂಗೆ ಹೇಳ್ಕೊಂಡು ಹೋಗ್ತದ ನೆನಪು ಅಂತಂದ್ರೆ ವಾಸನ ಮಸಕನ ತೇಕಾಕಸ್ತೈತೆ ಅದು. ಯಾಕೆ ನಾವು ತೇಗ್ತೇವೆ ಅನ್ನೋದು ವಿಚಾರ ಮಾಡಿರೇನು? ಇವ ವಾಸನಾದಿಗಳು ಬೆನ್ನು ಹತ್ತೀನಿ. ಹೌದು, ತೇಕಾಕ್ ಹಚ್ಚಿದ್ವು ಅವ. ಯಾಕೆ ಕಷ್ಟಪಡ್ತೇವೆ ನಾವು ಇದ್ರ ಬೆನ್ನು ಹತ್ತಿ? ಭೋಗ ವಾಸನೆಗಳು ಅವನು ತೃಪ್ತಿಪಡಿಸ್ಕೊಳ್ಳೋ ಸಂಬಂಧ ಎಲ್ಲ ಯೋಜನಾದಿಗಳನ್ನು ಮಾಡ್ತಾನೆ. ಇದ್ರೆ ಸುಖ ಸಿಗ್ತೈತಿ, ಅವು ಸಿಗ್ತಾವೆ ಅಂದ್ರೆ ನಾವು ಸುಖದಿಂದ ಇರ್ತೇವಿ. ಅದ ನೋಡ್ಕೊ, ಅದರಿಂದ ಇರೋಕ್ಕಾಗೈತಿನ ಯಾರಿಗಾರ? ಯಾಕೆ ತಿರುಗ್ತಿ ಅಲ್ಲೇ ಇಲ್ಲೇ ಕೆಲಸ ಇಲ್ಲ? ಯಾಕ್ರಿ ಬೇಸರ ಆಗೋದಲ್ಲ? ಅದೇ ಹಪ್ಪ ಗುಂಗನ್ಯಾಗ ಇರ್ತೈತಿ, ಅದಕ್ಕೆ ಎಲ್ಲಿ ಬೇಸರ ಆಗ್ಬೇಕು? ಹೌದಿಲ್ಲ? ಸಿಗ್ತೈತಿ, ಅದ್ರಾಗ ಸಿಗ್ತೈತಿ, ಇದ್ರಾಗ ಸಿಗ್ತೈತಿ, ಬರೀ ಇದ್ರಾಗ ವೇಳೆ ಎಲ್ಲ ಆಯುಷ್ಯದ ವೇಳೆ ಎಲ್ಲ ಅದ್ರಾಗ ಕಳೀತಿ. ನಿಜವನ್ನು ತಿಳ್ಕೊಳಕ್ಕಾಗಲಿಲ್ಲ. ನಿನಗೆ ಬೇಕಾದದ್ದೇ ನಾಮ ರೂಪಗಳಲ್ಲಿ ಐತೆನ? ನಿನ್ನೊಳಗೆ ಐತೆ.
ನಾಮರೂಪಗಳೆಲ್ಲ ಕಲ್ಪಿತದವು. ಅದನ್ನು ನಮಗೆ ಬೇಕಾದ ವಸ್ತು ಅದು ಕಲ್ಪಿತ, ಅದನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ ಆನಂದವನ್ನು. ಏನು ನಮಗೆ ಬೇಕಾದ ವಸ್ತು ನಮ್ಮಲ್ಲಿ ಐತೆ ಅನ್ನೋದು ಅನುಭವಕ್ಕೆ ಬಂದಾಗ ಮನಸ್ಸಿನ ಹರಿದಾಟ ನಿಲ್ತೈತಿ. ಏನು ಬೇಡಾದದ್ದಿತ್ತಂದ್ರೆ ಮನಸ್ಸು ಏನು ಮಾಡಿದ್ರು ನಿಲ್ಲೋದಿಲ್ಲ. ಯಾವ ವಸ್ತುಗಳಲ್ಲಿ ನಿಲ್ಲೋದಿಲ್ಲ ನಮ್ಮ ಮನಸ್ಸು. ಯಾಕೆ ಚಂಚಲಕೈತಿ ಅಂತಂದ್ರೆ ಬೇಕಾದದ್ದು ಅಲ್ಲಿಲ್ಲ. ನಿನಗೇನು ಬೇಕಾಗೈತಿ ಅದು ಎಲ್ಲೈತಿ ನೋಡ್ಕೊಂಡ್ಬಿಡು. ನಿದ್ದೆ ಬಂದಾಗ ಸಮರ್ಪಣೆ ಮಾಡಂದ್ರೆ ಎಲ್ಲಿದು ಹೋಗೋಣ ಅಂತಾನು. ಹಾಂ ಯಾರಿಗಾದರೂ ಒಂದೇ ದಾರಿ ಐತಿ ಇದು. ಏನು ಆನಂದವನ್ನು ಕಂಡುಕೊಳ್ಳೋದು ಮಾರ್ಗ ಎಲ್ಲರಿಗೂ ಒಂದೇ ಐತಿ. ಸುಖ ಬೇಸರಾಗಿ ದುಡಿಯಾಕೆ ಹೋಗ್ತೀವಿ ಏನು? ಹಾಂ ಸುಖ ಬೇಸರಾಗೆ ಹೋದಿಲ್ಲ. ಸುಖ ಬೇಸರ ಆಗೋದಲ್ಲ ಅಲ್ಲ ಅದು. ಹಾಂ ವಿಷಯಗಳು ಬೇಸರಾಗಿ ನಿದ್ದಿಗೆ ಹೋಗಿ, ನಿದ್ದೆ ಬೇಸರಾಗಿ ಎಚ್ಚರಿಕೆಗೇನು ಬರ್ತೀನಿ? ಬೇಸರಾಗಿಲ್ಲ ಅದು, ಆರಾಮಿದ್ನಿಪ್ಪ ಮರಾಯ ನಾನು. ನಿದ್ದೆ ಮಾಡಿ ಬೇಸರಾತಿ ಅನ್ನೋರು ಒಬ್ಬರನ್ನಾರು ಕೇಳೇನು? ಭಾಳ ಬೇಸರಾತ್ಪ ನಿದ್ದೆ ಅಂತ. ಇಲ್ಲ, ಭಾಳ ದನುವಾತೀವಿ ಮರಾಯ. ಜಾತ್ರೆ ಮಾಡಿ ಭಾಳ ದನುವಾತೀವಿ. ದೊಡ್ಡ ಜಾತ್ರೆಗೆ ಹೋಗಿದ್ದೀವ್ರಿಪ್ಪ, ಒಂದು ನೋಡ. ಯಾಕ್ರಿ ವಿಶ್ರಾಂತಿಗೆ ಸಮಯ ಸಿಗಲಿಲ್ಲ, ಹಂಗೆ ಕಣ್ಣು ಕಿಸೋದು ನೋಡೋದು, ಕಿವಿ ತೆಗೆದು ನೋಡೋದು, ಒಂದಿಲ್ಲ ಒಂದು ಹಂಗೆ ಆಹಾರ. ಯಾಕ್ರಿ ಅವು ನೋಡೋದಲ್ಲ, ಅದು ಒಂದು ಆಹಾರನ, ಕಣ್ಣಿಗೆ ಆಹಾರ ರೂಪ. ಅದು ಅಜೀರ್ಣ ಆಗಿಬಿಡ್ತೈತಿ. ಅದ್ರ ಅತಿ ಆತಂದ್ರೆ ಕಿವಿಗೆ ಗಾಯನ, ನಾಲಿಗೆಗೆ ರುಚಿ, ಅದಿಲ್ಲ ಚರ್ಮಕ್ಕೆ ಸ್ಪರ್ಶ, ಮೂಗಿಗೆ ವಾಸನೆ, ಅದು ಆಹಾರನ ಅಲ್ಲ. ಅದಿಲ್ಲ ಅತಿಯಾದ ಆಹಾರ ಸೇವನ ಬರೀ ನಾಲಿಗೆಯಿಂದ ತಗೋದ ಆಹಾರ ಅಂತ ಅಷ್ಟೊಂದು. ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಮೂಗಿನಿಂದ ವಾಸ ಮಾಡೋದು, ಚರ್ಮದಿಂದ, ಇದು ಒಂದು ಆಹಾರನ ಅಲ್ಲ ಆಯಾ ಇಂದ್ರಿಯಗಳಿಗೆ. ಏಟು ಬೇಕಟ್ಟ, ಏಟು ಅಷ್ಟ ಹೆಚ್ಚಿಂದ ಮಾಡಕ್ಕೆ ಹೋದ್ರೆ ಎಲ್ಲ ಕೆಡಿಸ್ಕೋತೀವಿ. ಎಲ್ಲ ಇಂದ್ರಿಯಗಳು ಸೇರ್ತಿಲ್ಲಕ್ಕವು, ಶರೀರ ಆರೋಗ್ಯ ಎಲ್ಲ ಕೆಟ್ಟು. ಅದಕ್ಕೆ ಯೋಗ್ಯವಾಗಿ ಮಾಡಬೇಕು, ಆಹಾರ ವಿಹಾರ ಸರಿಯಾಗಿ ಅಂದಾಗ ಇದನ್ನು ಸಾಧಿಸಕ್ಕೆ ಬರ್ತೈತಿ. ಬರೀ ಅದರಾಗ ಮುಳುಗಿದವ ಕೆಲಸ ಆಗೋಲ್ಲ. ಬರೀ ಆ ರೂಪನ ನೋಡ್ಕೊತ ಕೊಂಡು, ಯಾಕ್ರಿ ಬರೀ ಮೊಬೈಲ್ ಹಿಡ್ಕೊಂಡು ಕುಂತ್ಬಿಡೋದು. ಮತ್ತೆ ಯಾಕ್ರಿ ಯಾವ ಹುಡುಗಿ ಚಂದ ಅದಾಳೆ, ಯಾವ ಹುಡುಗಿ ಚಂದ ಅದಾನಂತ, ಹೌದಿಲ್ಲ? ನೋಡ್ಕೊಂತ ಕುಂತು ಬಿಡೋದು, ಅದಾಗ ಹೋಗಿಬಿಡ್ತೈತಿಲ್ಲ. ಅದನ್ನು ಕೇಳೋದು, ಗಾಯನ ಕೇಳ್ಬೇಕು ಅನ್ನೋದು, ಆಸನ ಮೂಸಿ ನೋಡ್ಬೇಕು ಅನ್ನೋದು, ತಿನ್ಬೇಕು ಅನ್ನೋದು, ಆಯಾ ಇಂದ್ರಿಯಗಳಿಗೆ ಆಹಾರ ಅದ ಅಲ್ಲ, ಹೌದಿಲ್ಲ? ಅದ್ರಾಗ ತೃಪ್ತಿ ಅದಕ್ಕೆ ಬೇಕಲ್ಲ. ಅದು ಅತಿ ಆತಂದ್ರೆ ಎದಕ್ಕೆ ಬರ್ತೈತಿ ರೀ ಅದು? ಹಾಂ ಅದಕ್ಕೆ ಒಳ್ಳೆ ಯುಕ್ತಾಹಾರ ವಿಹಾರಶ್ಯ ಅಂತ ಅದಕ್ಕೆ ಹೇಳ್ಯಾರ. ಎಲ್ಲ ಇಂದ್ರಿಯಗಳಿಗೆ ಸರಿಯಾದ ಯೋಗ್ಯವಾದದ್ದನ್ನು, ನೋಡಬಾರದನ್ನು ನೋಡೋದು, ತಿನ್ನಬಾರ್ದನ್ನು ತಿನ್ನೋದು, ಮಾಡಬಾರ್ದನ್ನು ಮಾಡೋದು ಅಂದ್ರೆ ಏನಾಕೈತಿ ಪರಿಸ್ಥಿತಿ? ಅದು ಯೋಗ್ಯತೆ ವಿಚಾರ ಮಾಡಲೇ ನಾವು ಅದನ್ನು ಮಾಡ್ತೇವೆ, ಅಂದಲ್ಲೇ ಇದ್ರ ಫಲ ಉಣ್ಬೇಕಾಗಿತ್ತು. ಏನು ಸುಖ ಶಾಂತಿಯನ್ನು ಹೊಂದಲಿಕ್ಕೆ ಎಲ್ಲರಿಗೂ ಒಂದೇ ಮಾರ್ಗದ, ಅನೇಕ ಮಾರ್ಗ ಇಲ್ಲ ಇದು. ತಿಳಿದಂಗೆ ಹೊಂದಕ್ಕೆ ಬರ್ತದೆ ಅದನ್ನು, ಆನಂದವನ್ನು. ಯಾಕ್ರಿ ಮನ್ಸಿಗೆ ಬಂದಂಗೆ ಹೊಂದಕ್ಕಾಕೈತೇನ? ಅದು ಮನ್ಸಿಗೆ ಬಂದಂಗೆ ಮಾಡ್ಕೊಳಕ್ಕಾಗೋದಿಲ್ಲ, ಸಾಧ್ಯನೇ. ಎಲ್ಲ ಕೈ ಬಿಟ್ಟಾಗ, ನಿನ್ನ ಭಾವನೆಗಳನ್ನು, ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟಾಗ ಅದನ್ನು ಇದ್ದಕ್ಕಿದ್ದಂಗೆ ಅನುಭವ ಮಾಡ್ಕೊಳಕ್ ಏನು? ಅತಿ ಪ್ರೀತಿ ವಸ್ತು ಏನೈತಲ್ಲ, ನಾಳೆ ಅತಿ ದುಃಖಕ್ಕೆ ಕಾರಣ ಆಕತಿ. ಇದು ಇದ ಶರೀರ ಮ್ಯಾಗ ಅತಿ ಪ್ರೀತಿ ಐತಿ ನಿನಗೆ, ನಾಳೆ ಇದು ಅತಿ ದುಃಖಕ್ಕೆ ಕಾರಣ. ಏನು ಎಷ್ಟು ವ್ಯಾಮೋಹ ಇಟ್ಕೊಂಡು ಕುಂತೀವಿ. ಕೆಟ್ಟು ಹೋಗಾಕೈತಿ ಅಂದ್ರೆ ಇದು ವಿಪರೀತ. ಯಾವ್ದಾರ ಒಂದು ರೋಗ ಗಂಟು ಬಿತ್ತಂದ್ರೆ ಯಾಕ್ರಿ
ಇದು ನನಗೆ ಪ್ರಿಯ ಅದು ಬೇಡಪ್ಪ, ಇದು ನಮ್ಗೆ ತಡ್ಕೊಳನಾಗವಲ್ದು ಯಪ್ಪ ನನಗಂತ. ಹೆಂಗಾರ ವಿಷ ಹಾಕಿಬಿಡ್ರಿಪ್ಪ ನೀವು ಅಂತಿರ್ತಾನೆ. ಹೊರಗಿನ ವಿಷಯದ ಕಡೆ ಎಲ್ಲ ಕೊಡೋದು ಬಿಡು, ಒಳಗೆ ಅಂತರಾತ್ಮನ ಕಡೆ ಎಲ್ಲ ಕೊಡು, ಅಂದ್ರೆ ಆರಾಮ ಇರ್ತೀವಿ. ನಮ್ಮ ಲಕ್ಷ್ಯ ಕಡೆ ಐತೆ ನೋಡ್ಕೊಡ್ರಿ, ಬಹಿರ್ಮುಖ ವೃತ್ತಿ ಒಳಗೆ ಅದು ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ ಅಂತ ಹೊರಗೆ ಓಡ್ತೈತೆ ಅದು ಮನಸ್ಸು. ಏನು ಹೊರಗೆ ಹೋಗಿ ಹೋಗಿ ಅದ ಚಾಯ್ ಬಿದ್ದು ಒಳಗೆ ಸರಿಬೇಕು ಅನ್ನೋದಿಲ್ಲ. ಹಗೇರ್ಕ ಮೆಲ್ಲ ಮೆಲ್ಲನೆ ಒಳಗೆ ಸರಿಯುತ್ತಾ ಒಳ್ಳೆಯ ಬಟ್ಟೆ ಏನಾರು ಇತ್ತ ಹಿತವಾದದ್ದು ಯಾವುದು ವಿಚಾರ ಮಾಡಿ ನೋಡಿ. ಒಂದು ಹೆಜ್ಜೆ ಏನಕ್ಕೆ ಸ್ವಲ್ಪ ಏನು ಒಳ್ಳೆಯ ಮಾರ್ಗ ಯಾವುದು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಗೋಧಿ ಬಿತ್ತಾಕೈತಾಗ ಜಾತ್ರೆ ಮಾಡೋಣ ಅಂದ್ರೆ ಬರ್ತೀರಿ ಅಪ್ಪ? ತಲಾಂತರದಿಂದ ಜಾತ್ರೆ ಮಾಡ್ಕೊತ ಬಂದಿರಲ್ಲ, ಏನಾಗೈತೆ ಬರೋ ನೋಡ್ಕೊ. ನಿಮಗೆ ಬೇಕಾದದ್ದು ಏನಾರ ಅದ್ರ ಸಿಕ್ಕೈತೇನೆ? ನಮಗೆ ಬೇಕಾದದ್ದು ಸಿಗುಮಟ ಹಾಗೆ ಪ್ರಯತ್ನ ಇರೋದನ್ನ ಅದು ಇಂಥಲ್ಲೇ ಐತಿ ನಮಗೆ ಬೇಕಾದದ್ದು ಅನ್ನೋದು ಹೊಳಿಬೇಕಲ್ಲ. ನಮಗೆ ಬೇಕಾದದ್ದು ನಮಗೆ ದೊರೆತ ಮ್ಯಾಗ ಮಾಡೋದು ಏನು ಉಳಿತೈತಿ ಹೇಳ್ರಿ? ಪುನಃ ಯಾಕೆ ಅಲ್ಲೇ ಇಲ್ಲೇ ಅಡ್ಡಾಡಿ ಬಳಲ್ತೀವಿ ಹುಡುಕ್ಯಾಡಿ? ನಿನ್ನಲ್ಲಿ ಇದ್ದದ್ದನ್ನು ನೋಡ್ಕೊಂಡು ಉಳ್ಕೊಂಡ್ಬಿಡು. ಬೇರೊಂದು ಯೋಗದಳು ಬಳಲದೆ ಆನಂದಮನೆ ಸೂರ್ಯ ಕೊಡುವ ಆತ್ಮನಿ ಜನಿಷ್ಠರಾಗಿರೋ ಆತ್ಮಭಾವದಲ್ಲಿ ನಾವು ಅಲ್ಲಿ ತೊಡಗಿಸು ಮನಸ್ಸನ್ನು. ಆತ್ಮಭಾವದಲ್ಲಿ ಅನಾತ್ಮ ಭಾವನೆಯನ್ನೆಲ್ಲ ಕೈ ಬಿಡೋವನ್ನೆಲ್ಲ. ಬೇರೊಂದು ಯೋಗದಳು ಬಳಲದೆ ಆನಂದವನೇ ಸೂರ್ಯಗುಡುವ ಆತ್ಮನಿ ಜನಿಷ್ಠರಾಗಿರುವಂತೆ. ನಿಮ್ಮಲ್ಲಿ ನಿಮಗೆ ನಿಷ್ಠ ಇರಲಿ, ಯಾಕಂದ್ರೆ ನೀವು ಆನಂದ ಸ್ವರೂಪರದಿರಿ. ನಿಮ್ಮನ್ನು ಬಿಟ್ಟು ಹುಡುಕಿರೋದು ಎಲ್ಲಿ ಸಿಗುವುದಿಲ್ಲ. ಅದು ನಿಷ್ಠ ಅಂದ್ರೆ ನೆಲೆಯಾಗಿ ನಿಲ್ಲಬೇಕು ನಿಮ್ಮೊಳಗೆ. ನಿಮ್ಮನ್ನು ನೀವು ನಂಬ್ರಿ, ಆತ್ಮಾವಲಂಬಿಗಳಾಗಿರಿ. ಅದು ಅಂದ್ರೆ ಆರಾಮಿರ್ತೀವಿ ನೋಡಿ. ಅನಾತ್ಮದ ಅವಲಂಬನ ನೀವು ಅಲ್ಲದನ್ನು ನಂಬಿರೋ ದುಃಖ ಹೊಂದೋದನ್ನ. ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಲಿ. ನಿಮ್ಮನ್ನು ನೀವು ನಂಬಿಲ್ಲ, ನಿಮ್ಮನ್ನು ನಂಬಿದ್ರೆ ನೀವು ಆರಾಮಿರ್ತೀರಿ. ಈ ತೋರೆಡಗುವಂಥ ಜಗತ್ತಿನ ವಸ್ತುಗಳನ್ನು ನಂಬ್ಕೊಂಡು ಕೂತೀವಿ ಆರಾಮಿರ್ಬೇಕಂತ. ಇದನ್ನು ನಂಬ್ಕೊಂಡು ಎಂದು ಸುಖ ಹೊಂದಾವ? ಈ ಶರೀರವನ್ನು ನಂಬ್ಕೊಂಡೆ ನೀನು ಕೆಟ್ಟು ಹೋಗುವಂಥ ವಸ್ತುಗಳು, ಪ್ರತಿಯೊಂದು ವಸ್ತು ಶರೀರ ಮೊದಲು ಮಾಡ್ಕೊಂಡು ಎಲ್ಲ ಉಪಾಧಿಗಳ ಏನು ಸಂಘ ಕೈ ಬಿಡೋದನ್ನು. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂತ ಅಂದರೆ ಇವೆಲ್ಲ ಉಪಾಧಿಗಳು ಕೆಟ್ಟು ಹೋಗ್ತಾವ. ಅವನ್ನೆಲ್ಲ ಸಂಬಂಧ ತಪ್ಪಿಸ್ಬೋದು. ಎಂದು ಸುಖ ಹೊಂದಾವ? ಇದನ್ನ ಮ್ಯಾಗ ವಿಶ್ವಾಸ ಇಟ್ಕೊಂಡು ಯಾವ ಹೊತ್ತಿನಾಗ ಕೈ ಕೊಡ್ತಾವೆ ಹೇಳಾಗ ಏನು ಮೋಸ ಆತೀವಿ ಯಪ್ಪ ಅಂತೇವ. ಇದನ್ನು ನಂಬ್ಕೊಂಡು ಕೂತಿ ಅದ್ರ ಹಿಂಗೆ ಇರ್ಬೇಕಂತ ಮಾಡೀನಲ್ವ ಯಪ್ಪ. ಬಾಳೆ ಎಲ್ಲ ನನ್ನ ಯೋಜನೆ ಎಲ್ಲ ಗಾಳಿ ಗೋಪುರ ಆತಲ್ವ ಯಪ್ಪ, ಇದು ಹೆಂಗೆ ಮಾಡಲಿ ಅಂತ ಕನಸೆಲ್ಲ ನುಚ್ಚು ನೂರಾಗಿ ಹೋಗ್ತೀನಿ. ಅದಲ್ಲ ಕೆಟ್ಟು ಹೋಗೈತಿಪ್ಪ ಇದು, ಏನು ಕನಸು ಕಾಣಕ್ಕೆ ಹೋಗ್ಬೇಡ ಅಂತ. ಕನಸು ಕಾಣೋದು ತಪ್ಪನ್ರಿ ಅಂತ ಹೇಳ್ತಿರ್ತಾರೆ. ಹೌದು ಹೌದಪ್ಪ, ಅದು ಸರಿ, ಅದು ಉಳಿತೈತೇನು ಕನಸು? ಉಳಿದಿಲ್ಲ. ನೀ ಎಲ್ಲ ರಗಡೆ ಆಯ್ತು ಕನಸಿನಾಗ, ಏನೇನು ಆಗಿ ಉಳ್ದೈತೇನ? ಅದು ಉಳಿದಿಲ್ಲ. ಹಂಗಿದು ಎಚ್ಚರಿಕೆಯಾಗಿ ಏನಾದದು ಒಂದು ದೊಡ್ಡ ಕನಸು ಇದು. ನೀ ಆಗೋದೆಲ್ಲ ಅದು ಹೋಗೋದು ಅಲ್ಲ, ಹೋಗೋದಾಗಿ ಏನು ಮಾಡೋದು?
ಅದಕ್ಕೆ ವಿಚಾರವಂತರು ಇದನ್ನೆಲ್ಲ ಕಂಡಕಾರ ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಹೊಂದಿದರು, ವೈರಾಗ್ಯವನ್ನು ಹೊಂದಿದರು. ನಿಜ ವೈರಾಗ್ಯದ ಬಲವಿಡೆಯದೆ ಅಂದರೆ ನಿಜವಾದ ವೈರಾಗ್ಯ ಹೊಂದವ್ರು ಯಾರು ಅವಾಗ ನಿಜವಾದ ಸುಖದ ಅನುಭವ ಆಕೈತಿ. ಡೋಂಗಿ ಮಾಡಿದರೆ ಮತ್ತು ದುಃಖ ಹೊಂದಬೇಕಾಗೈತೆ. ಆನಂದ ಸೂತ್ರ ಅಭ್ಯಾಸ ಮಾಡೋ ಕಾಲಕ್ಕೆ ಹೊರಗಿನ ನಾಮರೂಪಗಳು ಎಲ್ಲಿ ಬರ್ತಾವ್ರಿ ಅವು? ನಾಮರೂಪ ನೆನಪು ಮಾಡಿದ್ರೆ ನಾಮರೂಪ ಇರ್ತಾವೆ, ಆನಂದ ನೆನಪು ಮಾಡಿದ್ರೆ ಆನಂದ ಇರ್ತೈತಿ. ನಾಮರೂಪಗಳ ಆನಂದ ಅಲ್ಲ, ಆನಂದ ನಾಮರೂಪ ಅಲ್ಲ. ನಾಮರೂಪರಹಿತವಾದದ್ದು ಅದ ನಿನ್ನ ಸ್ವರೂಪ, ಅದ ನೀನಿದ್ದಿ. ನೋಡು ನೋಡಲೇ ಜೀವನೇ ನಿನ್ನೊಳೆಯುವುದು ಸತ್ಯ ಪದವು. ಅದನ್ನು ಅನುಭವದಿಂದ ನೋಡು ನೋಡಲೇ ಜೀವನೇ ನೀನೇ ಮುಕ್ತನು ಅಂತ ಶ್ರುತಿಗಳು ಎಚ್ಚರಗೊಳಿಸ್ತಾರೆ. ಹರಿಹರ ಬ್ರಹ್ಮಾದಿಗಳು ಬಂದ ಲಗ ಹೊಡೆದ್ರು ನಿಮ್ಮ ಸ್ವರೂಪಕ್ಕೆ ಏನೂ ಹಾನಿ ಆಗಿಲ್ಲ, ಆಗುದೂ ಇಲ್ಲ. ಅವೆಲ್ಲ ಕನಸಿನ ತೋರು ಮುಂಡೆ ಮಕ್ಕಳ್ರೆ ಹೋಗೋ ಮುಂಡೆ ಮಕ್ಕಳ್ರೆ ಅಂತ ಹೇಳೋ ಪೈಕಿ ನಾವು ಹರಿಹರ ಬ್ರಹ್ಮಾದಿಗಳು ಬಂದ ಏನು ಬಟ್ಟೆಗ್ಯಾರ ಅಂತ ತಗೊಂಡು ಏನು ಮಾಡೋ? ನನಗೆ ದೇವತೆಗಳು ಕಂಡ್ರು, ರಾಕ್ಷಸ ಪಿಶಾಚಿಗಳು ಕಾಣ್ತು, ಅವನು ತಗೊಂಡು ಏನು ಮಾಡೋ? ಯಾಕ್ರಿ ಏನು ಲಾಭ ಐತೆ ಅವನು? ಯಾವ ಪ್ರಪಂಚ ನಿಮ್ಮ ಆರಾಮಿನೊಳಗೆ ಇಲ್ಲ, ಆ ಪ್ರಪಂಚ ತಗೊಂಡು ಏನು ಮಾಡೋರು? ಆರಾಮ್ ಕಂಡಾಗ ಜಗತ್ತಿಲ್ಲ, ಜಗತ್ತು ಕಂಡಾಗ ಆರಾಮಿಲ್ಲ. ನಿನಗೆ ಬೇಕಾದ ಜಗತ್ತು ಬೇಕಾಗಿತ್ತು, ಆರಾಮ್ ಬೇಕಾಗಿತ್ತು. ಜಗತ್ತೆಲ್ಲ ಹೋದ್ರೂ ಅಡ್ಡಿ ಇಲ್ಲ, ಆರಾಮ್ ಹೊಂದಿದ್ರೆ ಸಾಕು. ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ. ಯಾವಾಗಲೂ ಆತ್ಮಭಾವದ ಮನಸ್ಸನ್ನು ನೆಲೆಯ ನಿಲ್ಲಿಸುವ ಪ್ರಯತ್ನ ಸತತ ನಡಿಬೇಕು ನೋಡ್ರಿ. ಅಂದ್ರೆ ಏನಾದ್ರು ಉಳಿತೈತಿ. ಆತ್ಮ ಸಂಸ್ತಂಭನ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಆತ್ಮನಲ್ಲಿ ಅಂದ್ರೆ ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡು. ಇಂಥಲ್ಲೇ ಐತಿ ನಮ್ಗೆ ಬೇಕಾದದ್ದು ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂದರೆ ಮತ ಸಂಪ್ರದಾಯ ಇವನ್ ಹಿಡ್ಕೊಂಡು ಕೂತ್ರೆ ನಿನಗೆ ಇದು ಅನುಭವ ಮಾಡ್ಕೊಳಕ್ ಆಗುದೂ ಇಲ್ಲ. ಏನು ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಎಲ್ಲ ಕೈ ಬಿಡ್ತಾನೆ ನೋಡ್ರಿ. ನಿದ್ದೆ ಬಂದಾಗ ಎಲ್ಲ ಕೈ ಬಿಡ್ತಿಲ್ಲ. ಹಂಗೆ ಹೋದಾಗ ಉತ್ಕಟ ಇಚ್ಛೆ ಹೊಂದ್ಬೇಕಂದ್ರೆ ಎಲ್ಲ ಅವಶ್ಯಕತೆ ಇಲ್ಲ, ತನ್ನಿಂದ ತಾನೇ ಎಲ್ಲ ಅಡಿಗೆ ಹೋಗ್ಬಿಡ್ತಾವೆ. ಯಾವ ವೃತ್ತಿ ಉದಾಸೀನ ಆಕೈತಿ ಆ ಉದಾಸೀನ ವೃತ್ತಿಗೆ ಇದು ಅನುಭವ ಬರ್ತದೆ. ಎಲ್ಲರಿಗೆ ಯಾವಾಗ ಬೇಕು ಅವಾಗ ಆನಂದ ಹೊಂದಕ್ಕೆ ಬರುವಂಥದ್ದನ್ನು ಯಾರು ಕಸ್ಕೋತಾರೆ? ಅದು ಕಸ್ಕೊಳ್ಳೋ ಜಿನ್ಸನೂ ಅಲ್ಲ. ನಿಮ್ಮಲ್ಲಿ ಇದ್ದದ್ದನ್ನು ನೀವು ಹೊಂದ್ಕೊಂಡು ಇರ್ಬೇಕಾಗೈತಿ. ನಿದ್ದೆ ಮಾಡೋದ್ರಾಗ ಯಾವ್ಯಾವ ಜಾತಿ ಯಾವ್ಯಾವ ಮತ ಬರ್ತಾವ್ರಿ ಅಂದ್ರೆ ಅದು ಜಾತಿ ಅಭಿಮಾನ ಹಿಡ್ಕೊಂಡ್ರೆ ನಿದ್ದೆ ಸುಧಾ ಆಗ್ತದೆ. ನಿದ್ದೆಯೊಳಗೆ ಆರಾಮ್ ಇರ್ತೀರಿ, ಚಕ್ರವರ್ತಿ ಆಗಿರ್ತೀರಿ, ಏನು ಹೆಣ್ಣು ಗಂಡು ಆಗಿರ್ತೀರಿ.
ವಿಷಯ ಚಿಂತನೆಯನ್ನು ಕಣ್ಣಿಟ್ಟು ಮಾಡ್ತೀರಿ. ನಿನ್ನ ಸ್ವರೂಪ ಚಿಂತನಕ್ಕೆ ಒಂದು 5 ನಿಮಿಷ ಕೊಡಕ್ಕೆ ಅಲ್ಲಿಂತೀರಲ್ರಿ. ಹಾಂ, ಪುರ್ಸೊತ್ತಿಲ್ದ ಮಾಡ್ತೀಪ್ಪ. ಹಂಗಾದ್ರೆ ಬ್ಯಾಸರ ಇಲ್ಲಿ ಇದಕ್ಕೆ ಟೈಮ್ ಆತಂತಿ ಮತ್ತು ಹೌದಿಲ್ಲ. ಇದ್ರ ಕಡೆ ಎಲ್ಲ ಕೊಡಕ್ಕೆ ಅಂತೀವಿ. ಎಂದು ಹೊಂದಾವ ನೀನು ಆರಾಮಿರಾಕ ನಿನಗೆ ಪುರ್ಸೊತ್ತಿಲ್ಲ. ಆರಾಮಿರುವುದು ಎಂದಪ್ಪ ನೀನು? ನನಗೆ ಎಲ್ಲಿ ಪುರ್ಸೊತ್ತು ಸಿಗೋದು ಬಿಡ್ರಿ ಅಂತ. ಯಾವಾಗ ಕೊಡ್ಬೇಕಪ್ಪ ನಿನಗೆ ಪುರ್ಸೊತ್ತು? ನೀನ ಮಾಡ್ಕೋದು ಅದನ್ನು. ಏನು ಬರೀ ಹೊರಗಿನ ಗದ್ದಲ್ದಾಗ ಕಾಳು ಕಳ್ಸತ್ತವ್ರು ಎದಕ್ಕೆ ಮತ್ತೆ? ನಿದ್ದಿತ್ತಾಗ ಎಷ್ಟು ಮಂದಿ ಕಂಡಿ, ಯಾವ ಜಾತಿ ಕಂಡಿ ಅಲ್ಲಿ ಅಂದ್ರೆ? ಹಾಂ, ನಿನ್ನ ನಿಜವನ್ನು ನೀ ತಿಳ್ಕೊ. ಅಂದ್ರೆ ಎಲ್ಲ ತಿಳ್ದಂಗೆ ಆಕೈತಿ ನೀನು. ಸುಖಿಗಳಾದವರೆಲ್ಲ ಏನು ಮಾಡಿದ್ರು? ಅವರು ನಿಜದ ಕಡೆ ಲಕ್ಷ ಕೊಟ್ಟರು, ಏನು ತೋರ್ಕಿ ಕಡೆ ಲಕ್ಷ ಕೊಟ್ಟರು? ಎಲ್ಲ ಕೆಲಸ ಬಿಟ್ಟು ಮೊದಲು ಈ ಕೆಲಸ ಮಾಡು. ನಿಜವನ್ನು ತಿಳ್ಕೊಳ್ಳುವಂಥ ಕೆಲಸ, ಆತ್ಮಜ್ಞಾನವನ್ನು ಮಾಡ್ಕೋದು. ಯಾವಾಗಲೂ ಇದ್ದ ವಸ್ತು ಅದು ನಿಜವಾದ, ಅದ್ರ ಕಡೆ ಲಕ್ಷ ಕೊಡೋದು, ಅದರ ತಿಳುವಳಿಕೆ ಮಾಡ್ಕೊ. ಅದೇ ನಿನ್ನ ನಿಜ. ಇಂದ್ರಿಯಗಳ ಬೆನ್ನು ಹತ್ತಿ ಎಷ್ಟು ಜನ್ಮಕ್ಕೆ ಸುಖ ಹೊಂದವ್ರು ನೀವು. ಹೆಂಗೆ ಅದ್ರೊಳಗೆ ಮುಂದುವರಿತೀರಿ ಹಂಗೆ ದುಃಖದ ಪ್ರಮಾಣ ಜಾಸ್ತಿ ಹಾಕೊಂತ ಹೋಗ್ತೈತೆ ನೋಡ್ರಿ. ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸೇರ್ತೀರಿ ಅಷ್ಟೆಷ್ಟು ನಿಮಗೆ ಹಿತ ಅದನ್ನು. ಏನು ವಿಷಯದಿಂದ ವಿಮುಖ ಆದವ ಆತ್ಮಭಾವದಲ್ಲಿ ತನ್ನೊಳಗೆ ತಾ ವಿಶ್ರಾಂತಿಯನ್ನು ಹೊಂತಾನ. ಏನು ಒಮ್ಮೆ ತನ್ನೊಳಗೆ ಅದ ಐತೆ ಅನ್ನೋದು ಅವಾಗ ಅನುಭವಕ್ಕೆ ಬಂತಂದ್ರೆ ಹೊರಗೆ ಹೋಗುದಿಲ್ಲ. ಅದು ಯಾವ ವಿಷಯದ ಕಡೆಗೂ ಹೋಗುದಿಲ್ಲ ಮನಸ್ಸು. ಯಾವಾಗಲೂ ತೂರಿದಲ್ಲಿರೋವಾಗ ಹೊರಗಿಂದ ಏನು ತೋರುದಿಲ್ಲ. ವ್ಯವಹಾರಿಕ ಎಚ್ಚರಿಕೆಗೆ ಬಂದಾಗ ಜ್ಞಾನಿ ಅಜ್ಞಾನಿ ಇಬ್ಬರದು ವ್ಯವಹಾರ ಒಂದೇ ಇರ್ತದೆ. ಏನು ಇದ್ದವಾಗ ಎಚ್ಚರಿಕೆ ಅವಸ್ಥೆ ಇರೋದಿಲ್ಲ, ಎಚ್ಚರಿಕೆ ಒಳಗಿದ್ದವ ಕನಸಿನ ಅವಸ್ಥೆ ಇರೋದಿಲ್ಲ. ಆದರೆ ನಿನಗೆ ನೀ ಎಲ್ಲ ವಸ್ತುಗಳಿಗೆ ಇದೆಯಲ್ಲ. ಎಲ್ಲ ವಸ್ತುಗಳನ್ನು ಅರಿಯುತ್ತ ಅವುಗಳಿಗೆ ಸಾಕ್ಷಿಯಾಗಿದ್ದು ವಸ್ತು ನೀನು. ಮನಸ್ಸು ಯಾವ ಆಕಾರದಾಗೂ ಸಗುಣ ಸಾಕಾರದಾಗ ಮನಸ್ಸು ನಿಲ್ಲುವುದನ್ನ ಇಲ್ಲ. ಬೇಕಾದ್ರೆ ಪ್ರಯತ್ನ ಮಾಡಿ ನೋಡ್ರಿ ನೀವು, ನಿಲ್ತೈತೆ ಅಂತ. ನಿಲ್ತೈತೆ ಅಂದ್ರೆ ಅದು ತಪ್ಪದು. ಏನು ನಿತ್ರ ಯಾಕ್ರಿ ಪುನಃ ಅದ ಭಾವದಾಗ ಇರ್ಬೇಕನ್ನ ಬ್ಯಾಸರ ಆಕೈತೆ. ಅದನ್ನು ಯಾಕಾರ ಕೈ ಬಿಡ್ತಿ? ಯಾವ ನಾಮ ಯಾವ ರೂಪನೂ ಬೇಕಾಗಿಲ್ಲ ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ. ಮೊದಲಿಗೆ ಅವು ಬೇಕ್ರಿ, ಮೊದಲಿಗೆನೇ ಇಲ್ಲ ಅವು. ನೇರವಾಗಿ ಏನು ಬೇಕಾಗಿತ್ತು ಅದ್ರ ಕಡೆ ಲಕ್ಷ ಕೊಡೋ. ಅಂತರ್ಮುಖ ವೃತ್ತಿ ಒಳಗೆ ಅನುಭವ ಬರ್ತೈತೆ. ಬಹಿರ್ಮುಖ ವೃತ್ತಿ ಒಳಗೆ ಎಷ್ಟು ಜನ್ಮಕ್ಕೆ ಅನುಭವ ಕೊಡ್ಬೇಕು ಹೇಳ್ರಿ? ಬರುವುದನೇ ಇಲ್ಲ. ಅದು ಆನಂದದ ಅನುಭವ ಮಾಡ್ಕೋಬೇಕಂದ್ರೆ ವೃತ್ತಿ ಅಂತರ್ಮುಖಿ ಆಗ್ಬೇಕು. ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನ ಆಗ್ಬೇಕು. ಅಂದ್ರೆ ಅದರ ಆನಂದದ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಮನುಷ್ಯನ ಹರಿದಾಟ ನಿಂತಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಮನಸ್ಸು ಯಾವ ಆಕಾರದಾಗೂ ನಿಲ್ಲುದಿಲ್ಲ. ಬೇಕಾದ್ರೆ ವಿಚಾರ ಮಾಡಿ ನೋಡ್ಕೋರಿ. ಯಾವ್ದಾರ ಪುಸ್ತಕದಾಗ ಬರೆದದ್ದು ಹೇಳ್ಬೇಡ, ನೀವು ಮಂದಿ ಹೇಳಿದ್ದು ಹೇಳಕ್ಕೆ ಹೋಗ್ಬೇಡ. ಸ್ವತಃ ನೀನ ವಿಚಾರ ಮಾಡ್ಕೊ. ಜಡ ವಸ್ತುವಿಗೆ ಜಡ ಎಷ್ಟೇ ಜಡ ಭಾವನೆ ಇರ್ತೈತೆ, ಜಡ ತಿಳುವಳಿಕೆ ಮಾಡ್ಕೊಂಡು ಅದು ಆ ಚೈತನ್ಯ ಅಲ್ಲ. ಜಡವು ಎಂದೂ ಚೈತನ್ಯವಾಗಲಾರದು, ಚೈತನ್ಯ ಎಂದೂ ಜಡ ಆಗಲಾರದು. ಅದಕ್ಕೆ ಜಡಭಾವ ಬಿಡೋದು. ಜಡ ಹಿಡ್ಕೊಂಡ್ರೆ ಜಡ ಇರ್ತೈತಿ. ನಿನ್ನ ಇರು ಏನದು ಅಜಡವಾದದ್ದು. ಅದು ಅದೃಶ್ಯಕ್ಕೆ ವಿಲಕ್ಷಣವಾದದ್ದು.
ನಿದ್ದೆ ಬಂದ ಹೊತ್ನ್ಯಾಗ ಏನಾರು ಬೇಡ್ತೇನೆ ಅಲ್ಲಿ? ಏನೂ ಬೇಡಪ್ಪ, ನಾವು ನಿದ್ದೆ ಮಾಡಿ ನೋಡೋಣಂತ. ಬೇಕಾದಂಥ ಪ್ರಿಯ ವಸ್ತು ಐತೆ ಅಂದ್ರೆ ಸುಧಾ ನಿದ್ದೆ ಬಂದೈತಿ ಹೋಗಂತ. ಉತ್ಕಟ ಇಚ್ಛಾ ಯಾಕ್ರಿ? ನಿದ್ದೆಯಾಗೆಲ್ಲ ಕೈ ಬಿಡ್ತಾನೆ. ನಿದ್ದೆ ಅಷ್ಟು ಸುಖ ಎದ್ರಾಗೇನು? ಲಿಂಗಪ್ಪದಾಗ ಸುಖ ಐತ್ರಿ. ಲಿಂಗದಾಗ ಮನಸ್ಸು ನಿಲ್ಲಬೇಕಾಗಿತ್ತು. ಹೆಂಡತಿ ಕೂಡ ಗಂಡನ ಕೂಡ ಯಾಕೆ ಗುದ್ದಾಡಕ್ಕೆ ಹೋಗಿ ಹಂಗಾರಂದ್ರೆ? ಅದ ಸುಖರೂಪ ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತಿ ಅಲ್ಲೇ ಇರ್ತೈತಿ ಅಲ್ಲ ಕೊಳ್ಳಾಗ ಸುಖ. ಅವಂದು ಬೇಕಾಗಿತ್ತು ಹಂಗಾರ. ಗುಣಗಡಿಗೆ ಸುಖ ಕೊಟ್ಟಿದ್ರು. ಕಡಿಕೆಲ್ಲ ಬಿಟ್ಬಿಟ್ಟು ನಿದ್ದೆ ಹೊಕ್ಕಿಲ್ಲ. ಎದರ ಸಂಬಂಧ? ನಿದ್ದೆ ಸಂಬಂಧ. ಎಲ್ಲ ಕೈ ಬಿಡ್ತಿ ಅಲ್ಲಿ. ಹೆಂಡತಿನೂ ಬಿಡ್ತಿ, ಗಂಡನೂ ಬಿಡ್ತಿ, ಎಲ್ಲ ಕೈ ಬಿಟ್ಟು ನಿದ್ದಿಗೆ ಹೋಗಿ. ರಾಮಕೃಷ್ಣ ಪರಮಹಂಸರು ಕಾಳಿದೇವಿ ಬಿಟ್ಬಿಟ್ಟು ಯಾಕೆ ಹೋದವ? ಅದ್ರಾಗ ಸುಖ ಇದ್ದಿದ್ರೆ ಸಮಾಧಿ ಹತ್ತಿ ತೋತಾಪುರಿ ಭಾವ ಅವಂಗೆ ಮಾರ್ಗದರ್ಶನ ಮಾಡಿದ. ಏನು ಇದನ್ನು ಹಿಡ್ಕೊಂಡು ಕುಂತಿ ತಾಯಿ ತಾಯಿ ಅನ್ಕೊಂತ. ನಿನ್ನ ಮನಸ್ಸಿನಾಗ ಕಲ್ಪಿತದ, ತೆಗೆದು ಹಾಕದನಂತ. ನನ್ನ ಯಾಕೆ ಬಿಟ್ಟೆ ಅಂತ ಬಂದು ನಿನ್ನ ಕಾಡಿಗಳನ್ನ ಆಕೆ ಯಾಕ್ರಿ? ಏನೋ ಮನುಷ್ಯಾಗ ಅದೊಂದು ಇದಾಗಿ ಕಾಡಾಟ ಹಾಯ್ತಿರಿ ಅವಂಗಂತ. ಅದು ಏನಾರು ಹುಟ್ಟಿಸ್ತಾರೆ ಅವರು. ಅವು ಏನು ಇಲ್ಲೇ ಇಲ್ಲ. ಇಲ್ಲದನ್ನು ಕಲ್ಪಿಸ್ಕೊಂಡು ಕುಂತಿ ಕೆಲಸ ಇಲ್ಲ. ಬೇಳೆ ಅದ್ರಾಗ ಕಳೆದಲ್ಲ. ಇದ್ದ ವಸ್ತುವಿನ ಬಿಟ್ಟು ಇಲ್ಲದನ್ನು ಕಲ್ಪಿಸ್ಕೊಂಡು ಕುಂತಿ. ಯಾವ ನಮ್ಮ ಊರು ಲೋಕದ ನಮ್ಮಪ್ಪ ನಮ್ಮವುಗಳು ಯಾರೂ ಇಲ್ಲ. ಸುಳ್ಳ ಹೆದರಕ್ಕೆ ಹೋಗ್ಬೇಡ್ರಿ. ಏನು ಭಯ ಪಡೋಕ್ಕೂ ಅವಶ್ಯಕತೆ ಏನಿಲ್ಲ. ದೇವರ ಭಯವೇ ಅಸಂಬದ್ಧ. ಇಲ್ಲ ಇಲ್ಲ. ದೇವರು ದಿನರು ಹೆಣ ದೇವರು ಗಂಡ ದೇವರು ಅಂತ ಕಲ್ಪಿಸ್ಕೊಂಡು ಅವು ಪಿಸಾಚವು. ಅವ್ರ ಹೆಸರಿನ ಮ್ಯಾಗ ಬಂದು ನಿಮಗೆ ಭಯ ಹುಟ್ಟಿಸ್ತಾವೆ. ನೀ ಗಟ್ಟಿಯಾಗಿ ನಿಂತರೆ ಬಾ ನಾನು ನೋಡೋಣ ಅಂತಿದ್ರು ಅಜ್ಜವ್ರು. ಕರ್ಕೊಂಬರ್ಲಿ ನೋಡೋಣ ಇಲ್ಲದ ಹೋಗಂತ. ಗೊತ್ತಿಲ್ದವ್ರ ಮುಂದೆ ಯಾಕ್ರಿ ಹೆದರ್ಸ್ತಾವು, ಭಯ ಹುಟ್ಟಿಸ್ತಾವು. ನಮಸ್ಕಾರಪ್ಪ. ಕೂಡ್ಬೇಕು. ನಿನ್ನ ನೋಡ್ತಾರಪ್ಪ ಅವರೆಲ್ಲರೂ. ಯಾವ್ರು ಇಲ್ಲಿ ನೋಡ್ತಾರೆ? ಇಲ್ಲೇ ಕೂಡ್ಬೇಕು. ಇಲ್ಲಿ ಹೆಂಗೆ ಬರಬಾರ್ದು. ಅಲ್ಲೇ ನಮಸ್ಕಾರ ಮಾಡಿ ಆಡ್ಸೋಗಿ ಬಂದಂಗೆ ಆಕೈತಿ ಇದು ಆಟದಾಗ. ನಿನ್ನ ಕಡೆ ಎಲ್ಲ ಹೋಗತಿ ಏನಪ್ಪ. ಎಲ್ಲರದು ಚಿತ್ತೆಲ್ಲ ಈ ಕಡೆ ಹೋಗ್ಬಿಡ್ತೈತಿ. ಹೋಗುಣಿ ಸಟ್ನ ನೀನು ನೋಡಕ್ಕಂತ ಎಲ್ಲರ ಲಕ್ಷ ಎಲ್ಲ ಈ ಕಡೆ ಹೋಗತಿ. ಅದಕ್ಕೆ ಹೇಳ್ಯಾರ ನಿಜಗುಣರು ಸ್ಪಷ್ಟ ಹೇಳ್ಯಾರ. ಹೊರಗೊಂದು ರೂಪವು ನೀಕ್ಷಿಸದೆ, ಒಳಗೆ ಬೇರಾವತರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ ಸ್ವರೂಪ ಜಾಗೃತಿಯನ್ನು ಪುನಃ ಮರಿಬಾರ್ದಂತ. ಒಮ್ಮೆ ಅದ ಅನುಭವಕ್ಕೆ ಬಂತಂದ್ರೆ ಹೊಳ್ಳೆ ಅದು ಮರು ಆಗುವುದೇ ಇಲ್ಲ. ಅದನ್ನು ಅಜ್ಞಾನ ಅನ್ನುವಂಥದ್ದು ಒಮ್ಮೆ ಜ್ಞಾನ ಆತಂದ್ರೆ ಅಜ್ಞಾನ ಮತ್ತು ಅದು ಹುಟ್ಟುವುದನೇ ಇಲ್ಲ. ಅಜ್ಞಾನ ಒಮ್ಮೆ ಸತ್ಯ ಅಂದರೆ ಅದು ಹುಟ್ಟುವುದಿಲ್ಲ. ಜ್ಞಾನ ಹುಡಿತಂದ್ರೆ ಒಮ್ಮೆ ಸಾಯುವುದಿಲ್ಲ ಅದಂತ. ಅದು ನಿನ್ನಲ್ಲಿ ಜಾಗೃತ ಆಗ್ಬೇಕು ನೋಡಿ. ಅದನ್ನು ಜಾಗೃತಗೊಳಿಸುವ ಸಂಬಂಧ ನಾವು ನಿರಂತರ ಪ್ರಯತ್ನ ಮಾಡಬೇಕು. ಒಮ್ಮೆ ಜ್ಞಾನ ನಮ್ಮಲ್ಲಿ ಜಾಗೃತ ಆತಂದ್ರೆ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಎಲ್ಲ ಹೋಗಿಬಿಡ್ತದೆ. ಅದು ನೆನಪಿಸೋದೇ ಆಗುದಿಲ್ಲ. ಮಾಡ್ಬೇಕದನ್ನು ಏನಾದ್ರು ಮಾಡಬೇಕು ಹೊಂದಬೇಕು ಅನ್ನೋದು ಏಳಟ್ಟು ಉಳಿದಿಲ್ಲ. ಜ್ಞಾನ ನಿನ್ನಲ್ಲಿ ಜಾಗೃತ ಆತಂದ್ರೆ ಜ್ಞಾನ ಆಗಲಿ. ಅದಕ್ಕೆ ಅದನ್ನು ಜಾಗೃತಗೊಳಿಸ್ರಿ. ಎಚ್ಚರ ಆಗಲಿ. ನಿನ್ನ ಸ್ವರೂಪ ಜಾಗೃತಿಯನ್ನು ಮಾಡ್ಕೊರಿ. ಅವಾಗಿ ವ್ಯವಹಾರ ಎಲ್ಲ ಸುಳ್ಳುಪ್ಪ ಇದು ಉಣಿಸ್ತದೆ. ಉದಾಸೀನ ಭಾವ ಬರ್ತದೆ ಎಲ್ಲದ್ರ ಬಗ್ಗೆ. ವಿಷಯಗಳಲ್ಲಿ ಆನಂದ ಸಿಗ್ತೈತೆ ಅಂತ ತಪ್ಪು ತಿಳುವಳಿಕೆಯಿಂದ ಎಲ್ಲರೂ ಅದ್ರ ಬೆನ್ನು ಹತ್ತಿ ಬಿಟ್ಟೇವೆ. ನಾಮರೂಪದಾಗ ಏನಾರ ಆನಂದ ಸಿಗ್ತೈತೇನು? ಗೊಂಬೆ ಏನಾರ ಆನಂದ ಕೊಡ್ತೈತೇನು ನಿನಗೆ? ಯಾವ ಮಹಾತ್ಮರು ನೋಡ್ರಿ ಜಗತ್ತು ಎಷ್ಟು ಮಂದಿ ಮಹಾತ್ಮರಾದ ಯಾವ ಗುಡಿ ಗುಂಡಾರ ನಡ್ಕೊಂಡ್ರು ನಾವು ನಾಮರೂಪಗಳನ್ನ ನೆನಪು ಮಾಡ್ಕೊತ ಕೂತ್ರೆ ನಾವು. ದೇವ್ರಂದ್ರೆ ಅದು ಹೆಣ್ಣು ಗಂಡನ ಭಾವ ಮಾಡ್ಕೊತ ಕೂತ್ರೆ ನಾವು. ತಾಯಿ ತಾಯಿ ಅನ್ಕೊತ ಕೂತ್ರೆ ನಾವು. ಅವ ಆಗಿಲ್ಲ ಅಂತ ಅಜ್ಞಾನಿ ನಾವು. ಏನಾರ ಕಲ್ಪನಾ ಮಾಡ್ಕೊತ ಕುಂಡ್ರು.
ಅದಕ್ಕೆ ನಾಮ ರೂಪ ಕೊಟ್ರೆ ಅಜ್ಞಾನಿ ನಾವು. ಏನು ಆನಂದಕ್ಕೆ ನಾಮ ರೂಪ ಇಲ್ಲ, ಶರೀರಕ್ಕೆ ನಾಮ ರೂಪ ಅದಾವು, ದೇವರಿಗೆ ಅದಾವು. ದೇವ್ರಿಗೆ ಶರೀರ ಐತೇನ? ಅದಕ್ಕೆ ಹೆಣ್ಣಿನ ಶರೀರ ಕೊಡ್ತೀವಿ, ಗಂಡಿನ ಶರೀರನೂ ಕೊಡ್ತೀವಿ. ಅದಕ್ಕೆ ಕೊಟ್ಟು ಕಲ್ಪಿಸ್ಕೊಂಡು ಅದಕ್ಕೆ ದೇವಿ ಅಂತೀವಿ. ಯಾಕ್ರಿ? ಅದಕ್ಕೆ ಗಂಡ ಅಂತ ತಿಳ್ಕೊಂಡು ಅದಕ್ಕೆ ಪರಮಾತ್ಮದಾನ ಒಬ್ಬವ ಅಂತ. ಅದಾನ ಅದಾಳ ಅಂದ್ರೆ ಶರೀರ ಭಾವ ಬಂದಂಗೆ ಆತಲ್ಲ, ಹೌದಿಲ್ಲ? ಇಷ್ಟು ವಿಷಯ ಪ್ರಾಪ್ತಿ ಆಗೋ ತನಕ ಮನಸ್ಸು ನಿಲ್ಲೋದಿಲ್ಲ. ಅದು ಪ್ರಾಪ್ತ ಆಯ್ತು ಅಂದ್ರೆ ಮನಸ್ಸಿನ ಹರಿದಾಟ ನಿಲ್ತದೆ ನೋಡಿ. ಇಷ್ಟು ವಸ್ತು ಅಂದ್ರೆ ನಮ್ಗೆ ಆನಂದ ಬೇಕಾದಂಥ ಆನಂದಕ್ಕಂತಾರೆ. ಇಷ್ಟು ವಸ್ತು ಎಲ್ಲರಿಗೂ ಬೇಕಾದದ್ದು ಆನಂದ. ಅದರ ಕಡೆ ಲಕ್ ಕೊಟ್ಟಾಗ ಅನ್ಯದ್ರ ಕಡೆ ಹೋಗುವುದನೇ ಇಲ್ಲ ಮನಸ್ಸು. ಬೇಕಾದ ಸಿಗುಮುಂಟ ಮತ್ತು ಚಂಚಲ ಆಗುದು. ತನಗೆ ಬೇಕಾದ ವಸ್ತು ತಾನ ಅದಾನ, ತನಗಿಂತ ಪ್ರಿಯವಾದ ವಿಷಯವಿನ್ನುಂಟೆ ಅಂತ. ತನ್ನ ಬಿಟ್ಟು ತನಗೆ ಇರಾಕಾಗೋದು, ಎಲ್ಲ ಕೈ ಬಿಡ್ತಾನ, ತಾನಲ್ಲದನ್ನೆಲ್ಲ ತನ್ನನ್ನು ಬಿಟ್ಟು ಇರಾಕ್ ಬರ್ತೈತೆ ನಾವು. ನಿನ್ನ ಬಿಟ್ಟು ಮತ್ತೆ ಯಾರದು? ನೀ ಮತ್ತೆ ಯಾರು? ನಿನ್ನ ಬಿಟ್ಟು ನೀ ಯಾರು? ನಿನ್ನ ಬಿಟ್ಟು ನಿನಗೆ ಇರಾಕ್ ಬರುದಿಲ್ಲ. ನೀ ಅಲ್ಲದನ್ನ ಶರೀರಾದಿಗಳನ್ನೆಲ್ಲ ಕೈ ಬಿಡ್ತಿ, ಬಿಡ್ತಿ ಅನ್ಬೇಕು. ನೀವು ಅಲ್ಲದ್ದು ಎಷ್ಟೋ ಶರೀರಗಳು ಬಿಟ್ಟು ಬಂದಿಯಲ್ಲ ಅವನ್ನ. ನಿನ್ನನ್ನು ಬಿಟ್ಟು ಬಂದಿಲ್ಲ, ನೀ ಹಂಗ ಅದೇ ನಾನಾ ಆಜ್ಞೆ ತಿಳ್ಕೊತೀವಿ. ನೀ ಅಲ್ಲದ್ದು ಅದ ನಡ್ಬರ್ಕ್ ಬಂದದ್ದು ನಡ್ಬರ್ಕ್ ಹೋಗೈತಿ. ಅದು ನೀನು ಯಾರು ಅನ್ನೋದು ನೆನಪು ಮಾಡ್ಕೊಳ್ಳಿ. ನಿನ್ನ ಭಾವದೊಳಗೆ ಗಟ್ಟಿಯಾಗಿ ಉಳ್ಕೊಂಡೆ ಅಂದ್ರೆ ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ನಿನ್ನನ್ನು ನೀ ಮರೆತು ನೀ ಅಲ್ಲದನ್ನು ಹಿಡ್ಕೊಂಡು ಅದು ಹೋಗಾಕತ್ತಿದ ಕೂಡಲೇ ಸಂಕಟ ಪಡ್ತೀವಿ. ಭಾಳ ದಿನ ಸಂಪರ್ಕ ಆದ ಕೂಡಲೇ ಇವು ಬಿಟ್ಟು ಹೊಂಟಿ ಅಂದ್ರೆ ಹೇಳಕ್ಕೆ ಶುರು ಮಾಡ್ತೀವಿ. ನಿನ್ನ ಭಾವದೊಳಗೆ ನೀ ಇದ್ರೆ ಆರಾಮಿರ್ತೀವಿ ನೋಡು. ಅನಾತ್ಮ ಭಾವನೆಯನ್ನು ಬಿಡೋವನ್ನೆಲ್ಲ, ಅಲ್ಲದ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ನಿನ್ನ ಭಾವದೊಳಗೆ ಉಳ್ಕೊ. ಆನಂದದ ಭಾವದೊಳಗೆ ನೀರಾಕಲಿ ಏನು ಅಂದ್ರೆ ಆರಾಮಿರ್ತೀವಿ ನೋಡಿ. ಅನ್ಯ ಭಾವನೆಗಳನ್ನು ತಾಳಿದ್ದು ಮತ್ತೆ ಅದು ಹೋಗಾಕತ್ತಿದ್ಗುಲ್ಲ ಅಳಕ್ಕೆ ಶುರು ಮಾಡೋದು. ಅದಕ್ಕೆ ಜೀವ ಅಂತಾರೆ. ಅನ್ಯಂತನ ಅವಲಂಬನೆ ಮಾಡೋ ಜೀವ ಭಾವ ನಾಶ ಆಯ್ತಂದ್ರೆ ಅದನ್ನು ಅವಲಂಬನೆ ಮಾಡಕ್ಕೆ ಹೋಗೋದು ನಾವು. ತೋರಿಡುವುದು ಅದನ್ನು ಅವಲಂಬನೆ. ಯಾವಾಗಲೂ ಇದ್ದ ವಸ್ತುವನ್ನ ನಾನದಿನ ತನ್ನೊಳಗೆ ಆರಾಮಿನ ಭಾವದೊಳಗೆ ಉಳ್ಕೋತ ನಾವು. ಏನು ಬಿಡಬೇಕು, ಹಿಡಿಬೇಕು ಅನ್ನೋ ಭಾವ ಎರಡೂ ಇಲ್ಲದಾಗ ಆನಂದ ತೋರ್ತತಿ. ಉದಾಸೀನ ಆದಾಗ ಅಲ್ಲಿ ತೋರುವಂಥ ಆನಂದ ಎಲ್ಲಿದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡಿದ್ರೆ ಹೊಳಿತೈತಿ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ ಅಂತ. ಹಿಡಿದದ್ದು ಯಾವುದು, ಬಿಡುವುದು ಯಾವುದು, ನೀ ಯಾರು ಮೊದಲು ನೋಡ್ಕೊ. ಹಿಡಿದದ್ದು ನೀನಲ್ಲ, ಬಿಡುವುದು ನೀನಲ್ಲ. ಯಾವ್ದಾರ ಹಿಡಿದಿದ್ದಿತ್ತು, ಯಾವ್ದಾರ ಬಿಟ್ಟಿದ್ದಿತ್ತು. ಆದರೆ ನಿನ್ನಲ್ಲಿ ಯಾವ ಹಿಡಿಯುವಿಕೆ ಬಿಡುವಿಕೆ ಇಲ್ಲ. ಏನು ಅನ್ಯ ಭಾವನೆ ಇಲ್ಲ, ಅನ್ಯತೆ ಕಾಣಲಿಲ್ಲ ಅಂತ. ನಿಜವಾಗಿ ಸುಖ ಹೊಂದ್ಬೇಕನ್ನೋರು ಕೂಡ ಅಷ್ಟೇ ಮಾತಾಡ್ಬೇಕು. ಬಾಕಿದವ್ರು ಕೂಡ ಕೇಳು ಕೆಲಸ ಏನೈತಿ? ಬ್ಯಾನಿ ಬಂದರೆ ಹನುಮಪ್ಪನಂತ ಇರ್ಬೇಕು, ಏನು ವೈದ್ಯನಂತ ಇರ್ಬೇಕು. ಸ್ಥಿತಪ್ರಜ್ಞೆ ಅಂದರೆ ತುರ್ಯಾವಸ್ಥೆ ಒಳಗಿರೋವು, ಸಮಾಧಿಯನ್ನು ಹೊಂದಿದವು, ಅವಾಗ ಸ್ಥಿತಪ್ರಜ್ಞೆ ಅಂತಾರೆ. ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಆ ಸ್ಥಿತಪ್ರಜ್ಞೆ ಸ್ಥಿತಿ ಬರ್ತದೆ. ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ ಅಂತ. ಸಮಾಧಿಯನ್ನು ಹೊಂದದವು ಎಲ್ಲ ಸ್ಥಿತಪ್ರಜ್ಞೆ ಅಂತಾರೆ. ಪ್ರಜ್ಞೆ ಆತ್ಮಭಾವದ ಸ್ಥಿತವಾಗಿ ಉಳಿದೈತೆ, ಹರಿದಾಡ್ತಿರತ್ತಾಗಿ. ಏನು ಇಷ್ಟೆಲ್ಲ ಅನುಭವ ಪೂರ್ವಂಗ ಕೇಳಿದವರು ಯಾರ ಅಭ್ಯಾಸಕ್ಕೆ ಕೂಡವ್ರದಿರಿ ನೀವು? ಕೇಳೇ ಇಲ್ಲ ಅಂತ.
ಪರೋಕ್ಷ ಜ್ಞಾನನ ಆಗಿಲ್ಲ ನೀನು ಅಪರೋಕ್ಷ ಜ್ಞಾನ ಎಂದಾಗ್ಬೇಕು. ಯಾವ ಪರೋಕ್ಷ ಜ್ಞಾನ ಆಗಿರ್ತೈತಿ, ಯಾವ ಧ್ಯಾನಕ್ಕೆ ಕೊಡ್ತಾನ, ಅದನ್ನ ಅನುಭವ ತಗೊಳಕ್ ಪ್ರಯತ್ನ ಮಾಡ್ತಾನ. ನಾವು ಆಗೇ ಇಲ್ಲ, ನಮಗೆ ಪರೋಕ್ಷ ಜ್ಞಾನನ ಆಗಿಲ್ಲ, ನಿಂದ ಅನುಭವ ಕೂಡುದು ಯಾವಾಗ ನೀನು ಹಂಗೆ ಕೇಳ್ಕೆ ಮಣಿಗೆ ಎದ್ದು ಆ ರೀತಿ. ಎಲ್ಲ ಹೇಳೋ ಮುಂದೆ ಇಲ್ಲೇ ಜಾಡಿಸಿ ಯಾಕ್ರಿ, ನಾಯಿ ಚಂಡ ಜಾಡಿಸಿ ಹೋಗತ್ತಲ್ಲ, ಎದ್ದು ಕುಲೆ ಚಟ ಚಟ ಜಾಸ್ತಿ ಹೋಗತ್ತೆ. ಹಂಗೆ ನಾವು ಇಲ್ಲೇ ಜಾಡಿಸಿದ್ದ ಜಯ ಹೋಗಿಬಿಡ್ತೀವಿ, ಇಲ್ಲೇ ಬಿಟ್ಟು ನಿಮ್ಮದು ಗತ್ತು ಬಿಡೋದಿಲ್ಲ ಮತ್ತು. ಅದು ಮೊದಲಿನಿಂತ್ರ ಬಂದೈತ್ರಿ, ಅದನ್ನ ಹೆಂಗೆ ಬಿಡೋದ್ರಿ ಅಂತ. ಅದು ನಡಬರ್ಕ ಬಂದದ್ದು ಅದ, ಮೊದಲಿನಿಂತ್ರ ಇಲ್ಲ ಮೊದಲು ಇದ ಐತಿ, ಅದ್ರ ಕಡೆ ಎಲ್ಲ ಕೊಟ್ರೆ ಮೊದಲು ಇದ ಐತಿ. ನಿನ್ನ ಭಾವ ಆನಂದದ ಭಾವ ಐತಿ, ಮೊದಲು ಕೊನೆಗೂ ಅದ ಇರ್ತೈತಿ. ನೀವು ನಡಬರ್ಕ ಬಂದದ್ದನ್ನ ಹಿಡ್ಕೊಂಡು ಕುಂತಿಯಲ್ಲೋ. ಬಿಡೋದನ್ನ ನಡಬರ್ಕ ಬಂದದ್ದನ್ನು ಕೈ ಬಿಡು, ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ಇಷ್ಟೆಲ್ಲ ಬಿಚ್ಚಿ ಅನುಭವಕ್ಕೆ ಬರುವಂಗೆ ಹೇಳಿದ್ರು ಮತ್ತು ಹೊರಗಿನ ಆಡಂಬರಕವಾದ್ರೆ ಏನು ತಿಳ್ಬೇಕ್ರಿ? ಮನಸ್ಸು ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲೋ ತನಕ ನಿಮಗೆ ನೆಮ್ಮದಿ ಇಲ್ಲೇ ಇಲ್ಲ. ಯಾಕೆ ಹೀನ ವಿಷಯದೊಳು ಸುಳಿದು ವಿರತಿ ಇಲ್ಲದಲ್ಲಿ ಎಲೆ ಕಾಕು ಮನಸ್ಸುವೇ ನಿನಗದರೊಡೀನುಂಟು. ಇನ್ನೂ ಬುದ್ಧಿ ಬರುವಲ್ದ ನಿನಗೆ? ಎಷ್ಟು ಜನ್ಮಾತಿ ಅದ್ರ ಬೆನ್ನು ಹತ್ತಿ ತಿರ್ಗಾಕತ್ತಿ, ಇದರಲ್ಲಿ ದೋಷ ಕಾಣುವಲ್ದ ನಿನಗೆ? ಬೆಂಕಿ ಸುಡ್ತತಿ ಅನ್ನೋದು ಖಾತ್ರಿ ಆದಾಗ ಅದರಿಂದ ಹಿಂದೆ ಸರಿತಾನೆ. ಏನು ಸುಡ್ತದ ಅನ್ನೋದು ಹೊಡಿಬೇಕಲ್ಲ, ಹೊಡಿವಲ್ಲ ನಾವು. ಬಿದ್ದ ಹೆಂಗೆ ಸಾಯ್ತಾವ ನೋಡು, ಸುಡ್ತೈತಿ ಅನ್ನೋದು ಹೊಳಿಲಿ ಹುಳ ಹೆಂಗೆ ಬಿದ್ದು ಸಾಯ್ತಾವೆ. ಸುಡನೆ ಸುಡುವತನವ ರೀತಿ ಬಿದ್ದು ಕೆಡುವ ಪತಂಗದ ಹೋಲು. ಜಗತ್ತಿನ ಜನ ಎಲ್ಲ ಬರೀ ಅದ ವ್ಯಾಮೋಹದಾಗ ಬಿದ್ದು ಹೊಳೆಯಾಡ್ತಾರೆ. ಮಕ್ಕಳು ಮರಿ ಸುಖ ಕೊಟ್ಟು ಬಿಟ್ಟಿದ್ರೆ ಮಕ್ಕಳು ಮರಿ ಭಾಳ ಆದವ್ರು ಭಾಳ ಆರಾಮ ಇರ್ಬೇಕಾಗಿತ್ತು. ಭ್ರಮ ಆಗೈತೆ ನಿಮಗೆ. ಏನು ಅವ ನಿನ್ನ ಗಂಟ್ಲಿಗೆ ಕಾಣಕ್ಕವ ಮಕ್ಕಳು ಮರಿನ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಂದ ಸುಖ ಸಿಗ್ತೈತೆ ಅನ್ನೋ ಭ್ರಾಂತಿ ತೆಗೆದು ಹಾಕೋದು. ಇದು ಹೊಳಿವಲ್ದು ನಮಗೆ. ಮಿತಿ ಮೀರಿದ ಭೋಗ ವಸ್ತುಗಳನ್ನು ಗಳಿಸ್ತೀವಿ, ಭೋಗ ಸಾಮಗ್ರಿಗಳನ್ನು. ಭಾಳಷ್ಟು ಗಳಿಸಿದ್ರೆ ಭಾಳಷ್ಟು ಆರಾಮ ಇರ್ತಾನಂತೆ. ಇರೋಕ್ಕಾಗೈತೆ ನೋಡ್ಕೊ. ಆರಾಮಿರಾಕ ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆನೇ ಇಲ್ಲ. ಅದನ್ನು ಅವಲಂಬಿಸ್ಕೊಂಡು ಆರಾಮಿಲ್ಲ ಇಲ್ಲ. ಏನು ನೋಡ್ರಿ ನೀವು ನಿದ್ದೆ ಹೆಚ್ಚಾಗಿ ಏನು ಅವಲಂಬಿಸ್ಕೊಂಡು ಆರಾಮಿದ್ದಿ? ಆರಾಮ ಸಂಕಟ ನಿದ್ದೆ ಅಲ್ಲಿ ಏನು ಅವಲಂಬಿಸ್ಕೊಂಡಿದ್ದೆ? ಏನು ಯಾವ ಇದ್ದು ಅಲ್ಲಿ? ತಿನ್ನು ಇದ್ದು, ನೋಡು ಇದ್ದು, ಮೂಸಿ ನೋಡು ಇದ್ದು, ಮುಟ್ಟು ಇದ್ದು. ಈಗೇನು ಅವಲಂಬಿಸ್ಕೊಂಡು ಆರಾಮ ಇರ್ಬೇಕಂತಿ? ಏನಾರ ದುಡ್ಡು ಇತ್ತನ ಇಲ್ಲಿ? ಬಂಗಾರ ಬೆಳ್ಳಿ ಇತ್ತ ನಿದ್ದೆ ಎತ್ತಾಗ? ಹೆಂಗಿತ್ತು ನೋಡಲ್ಲಿ? ಈಗ ಮರಕ್ತಿ ಅದಟ ಆಗ್ಬೇಕು, ನನಗೆ ಇದಟ ಆಗ್ಬೇಕಂತ. ಹಿಂಗಾರ ಏನೇನು ಬೇಕಂತ ಅವನ್ನೆಲ್ಲ ಕೊಡ್ತೇವೆ, ಆರಾಮ ಇರ್ತೀಯ ನೀ? ಯಾಕ್ರಿ? ಏನು ಬೇಕಾದಂತ ತಗೋ, ಎಷ್ಟು ಬೇಕಷ್ಟು ತಗೋ ಬಂಗಾರ. ಯಾಕ್ರಿ? ನೆಗುಲಾರ್ದಷ್ಟು ತಗೋ, ಕ್ವಿಂಟಲ್ ಗಟ್ಲೆ. ತಲೆ ಮ್ಯಾಗ ಇಡ್ತೇವೆ, ಆರಾಮ ಇರ್ತೀಯ? ತಲೆ ಮ್ಯಾಗ ಒಂದು ದೊಡ್ಡ ಕಿರೀಟ ಮಾಡಿ ಒಂದು 5-10 ಕಿಲೋದ್ ಮಾಡಿರಂತಿ ಮುಗ್ದ ತಲೆ ಮುರಿದೋಗ ಚಂದ ನಿಂತು. ಒಂದು 5 ಕಿಲೋದ್ ಮಾಡಿದ್ರೆ ಹಿಡ್ಕೊಳಕ್ ಆಗೋದಿಲ್ಲ. ಈ ತೆಗಿವಪ್ಪ ಮೊದಲಂತಿ ರೊಕ್ಕ ಕೊಡ್ತಾವ ನಿನಗವು. ಎಷ್ಟು ಅದ್ರ ಮ್ಯಾಗ ವ್ಯಾಮೋಹ ಮಾಡ್ಕೊಂಡು ಕೂತಿಯಲ್ಲೋ. ಜಗತ್ತಿನ ವಿಷಯ ವಸ್ತುಗಳು ವ್ಯಾಮೋಹ ಬಿದ್ದ ಮುಳುಗಿಬಿಟ್ಟು ಅದರಿಂದ ಕಡೆಕಾಗೋದು ಯಾವಾಗ? ಅದ್ರಾಗ ಏನೂ ಇಲ್ಲನೂ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಮಹಾತ್ಮರ ಸಂಘದಿಂದ ಇದೆಲ್ಲ ನಮಗೆ ಹೊಡಿತೈತಿ. ಅದಕ್ಕೆ ಅವ್ರ ಸಂಘ ಮಾಡೋ ನಿರಂತರ ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಇದು ದೋಷ ದರ್ಶನ ಆಕೈತಿ. ಅದರ ಮ್ಯಾಗಿನ ವ್ಯಾಮೋಹ ಕಡಿಮೆ ಕೋತ ಬರ್ತೈತಿ. ದೋಷ ದರ್ಶನ ಆಗದ ಹೊರತು ಅದನ್ನು ಬಿಡಾಕ ಮನಸ್ಸಾಗೋದ. ಇನ್ನೂ ಅದನ್ನ ಮಾಡ್ಬೇಕು, ಹೊಳೆ ಅದನ್ನ ಮಾಡೋದು. ಇದೇ ತನಕ ಮಾಡಿದೆ ಅಲ್ಲಿ ಏನಾಗೈತೆ ನೋಡ್ಕೋ.
ಯಾವಾಗಲೂ ಏಕರೂಪ ಇರಬೇಕು. ಅನೇಕ ರೂಪ ದುಃಖಕ್ಕೆ ಕಾರಣ ಆಗ್ತದೆ. ಏಕರೂಪವಾದದ್ದು ಅದ ಪರಮಾರ್ಥ. ಒಂದ ನಮೂನಿ ಇದ್ದದ್ದು ಬದಲಾವಣೆ ಆಗದೆ ಒಂದ ನಮೂನಿ ಯಾವುದೈತೆ ಅದು ಪರಮಾರ್ಥ ವಸ್ತು. ಏಕರೂಪೇನ ಅವಸ್ಥಿತ ಯುವರ್ಥ ಸ ಪರಮಾರ್ಥ ಅಂದ. ಕಲ್ಪನಾ ರಹಿತ ಆದಾಗ ಪ್ರತಿಯೊಬ್ಬರಿಗೂ ಆನಂದದ ಅನುಭವ ಶುರುವಾಗ್ತೈತಿ. ಮನಸ್ಸು ಬೇರೆ ಬೇರೆ ಕಡೆಗೆ ಹರಿದಾಡ್ತಿರ್ತೈತಿ. ಹರಿದಾಡಕೈತಿ ಅಂದ್ರೆ ಚಂಚಲಕೈತಿ ನೋಡ್ರಿ. ಯಾವುದಾದ್ರೂ ವಸ್ತು ನಮಗೆ ಸಿಗೋಕ್ಕಿಂತ ಮೊದಲು ಆರಾಮಿದ್ದೆವು ಏನು ಸಂಕಟದಾಗಿದ್ದೆವು ಅಂದ್ರೆ ಬೇಕಾದಂಥ ರುಚಿ ಪದಾರ್ಥ ನಾವು ತಿಂದೇವು ಅಂದ್ರು ಜ್ಞಾನಿ ಉದಾಸೀನ ಇರ್ತಾನೆ. ಅದ್ರ ಬಗ್ಗೆ ಅವಾಗ ಆಸಕ್ತಿ ಇರೋದಿಲ್ಲ. ಯಾಕಂದ್ರೆ ಆನಂದ ತನ್ನ ಸ್ವರೂಪದ ಅಂತ ತೋರ್ತದ ಅಂತ ತಿಳಿದಿರ್ತಾನ. ವಿಷಯ ಭೋಗ ನಡೆದ ಸುಧಾ ಜ್ಞಾನಿಗೆ ಸಮಾಧಿ ಸಿದ್ಧಿಸ್ತದೆ. ಅಜ್ಞಾನಿಗೆ ವಿಷಯದಿಂದ ಆನಂದ ಐತೆ ತಿಳ್ಕೊಂಡು ವಿಷಯಗಳು ಬೆಣ್ಣ ಐತಿ ಸುಳ ದನಿತೈತಿ. ದನು ಹಾಕತಿಲ್ಲ. ವಿಷಯಾದಿಗಳ ನೆನಪು ಮಾಡೋದ್ರಿಂದ ಬೇಜಾರಾಗ್ತೈತಿ. ಅದನ್ನ ಯಾಕೆ ಮಾಡಬೇಕು? ಬೇಜಾರಾಗೋದನ್ನ ವಿಷಯಗಳ ನೆನಪು ಮಾಡಿ 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 ಏನಾಗೈತೆ ನೋಡು. ಆರಾಮಿದ್ದವರು ಅದನ್ನ ನೆನಪು ಯಾಕೆ ಮಾಡಿದ್ರು? ವಿಷಯಗಳ ನೆನಪು ಕೈ ಬಿಟ್ಟರೆ ತೊರೆ ವಿಷಯವನ್ನು ಮನಸ್ಸಿನಾಗ ಹಿಡ್ಕೊಂಡಿಲ್ಲ. ಅವು ಸುಖ ಕೊಡ್ತಾವಂತ ಅವನು ಕೈ ಬಿಡು. ಮನಸ್ಸಿನಾಗ ಕೈ ಬಿಡು. ಮನಸ್ಸಿಗೆ ಏನು ಸಮಾಧಾನ ಶಾಂತಿ ಇರ್ತೈತಿ. ಬರೇ ಒಳಗೆ ಗಂಡನ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಹೋಗೋ ಮಟ್ಟ ಸಮಾಧಿ ನಿನಗೆ ಹತ್ತೋದು ಇಲ್ಲ. ವಿಷಯದಿಂದ ಇವಾಗ ಅಜ್ಞಾನಿಗೆ ವ್ಯಥೆ ಆಕೈತಿ. ಜ್ಞಾನಿ ವ್ಯಥೆ ಪಡಕ್ಕೆ ಹೋಗೋದು. ಮೊದಲನೇ ಅನುಭವ ಎಲ್ಲರದು ಒಂದೇ ಅದ. ನಾನು ಅನ್ನೋದು ಇದನ್ನ ಅನುಭವದಿಂದ ಕಂಡದ್ದು. ಸ್ವಂತ ಅನುಭವದಿಂದ ನಾನು ಅನ್ನೋದೇನು ಅನುಭವದಿಂದ ಬಂದದಿದೆ. ನಾನು ಆನಂದ ಸ್ವರೂಪನಿದ್ದೇನೆ ಅನ್ನೋದು ಸ್ವಂತ ಅನುಭವದಿಂದ ಕಂಡುಕೊಂಡದ್ದು. ಅದು ನಿನ್ನ ಇರುವಿನ ಮೊದಲನೇ ಪ್ರಥಮಾನುಭೂತಿ ಸ್ಥಿತಿ. ಅದು ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ. ಶರೀರ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ನಿನ್ನ ಭಾವದಾಗ ನೀ ಆನಂದದ ಭಾವದಾಗ ಇರ್ತೀರಿ. ನೀವು ನಾವು ಅನ್ಯ ಭಾವನೆಗಳನ್ನು ಮಾಡಿಕೊಂಡು ಇದ್ದ ಸಮಾಧಾನ ಕೆಡಿಸ್ಬೋದು. ಅನ್ಯ ಭಾವನೆಗಳನ್ನು ಅಳದಾಗ ತನ್ನ ಭಾವ ಆನಂದದ ಭಾವದಾಗ ಇರಾಕ್ ಬರ್ತೈತಿ. ಬೇಕಾದಂಗೆ ಮನಸ್ಸು ಹೊರಗೆ ಓಡಾಡಿದ್ರು ನಿಮ್ಮ ಗತ್ನಾಗ ಇರಾಕ ಕಲಿಬೇಕು ನೋಡ್ರಿ. ತಿರುಗಲೇ ಮನಸ್ಸು ಅನ್ಬೇಕು. ತಿರುಗಿ ಕಡೆ ಕಲಿ ಬರ್ತೈತಿ. ಅದು ನಿನ್ನ ಮೂಲ ಇದಕ್ಕೆ ಬಂದಾಗ ವಿಶ್ರಾಂತಿ ಅನ್ನುವಂಥತಿ. ಹಡಗಿನಕ್ಕಾಗಿ ಸಮುದ್ರದಾಗ ಹೋಗು ಹಡಗದಾಗ ಎಲ್ಲಾರ ಹೋಗ್ಬೇಕಂತ ಓಡಿ ಹಾರಿ 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 ಕಡೆಗೆ ಸಾಕಾಗಿ ಎಲ್ಲಿ ಹೋದರೂ ನೀರ ಕುಂಡ್ರಾಕ ಜಾಗ ಇಲ್ಲ. ಕಡೆಗೆ ಎಲ್ಲಿಗೆ ಬರೋದು ಅದು ಮತ್ತು ಹಡಗಿನ ಬರ್ತೈತಿ. ಹಂಗೆ ಓಡಾಡ್ಲಿ ಮನಸ್ಸು. ಎಲ್ಲಿ ಅಡ್ಡಾಡ್ತೀನಿ ನೋಡು ಜಿಗದಾಡಿ ಕಡೆಗೆ ಎಲ್ಲಿಗೆ ಬರೋದು ವಿಶ್ರಾಂತಿ ತನ್ನೊಳಗೆ. ಅದು ಅದ ಗಟ್ಟಿ ಆಗ್ಬೇಕು ನೋಡು. ಆ ಭಾವ ಗಟ್ಟಿ ಮಾಡ್ಕೋಬೇಕು. ಆತ್ಮಭಾವನೆಯನ್ನು ಅದು ಸಮಾಧಿ ಒಂದಕ್ಕೆ ಹತ್ತಿರ ಮಾಡ್ಕೋ. ಅತ್ತಾಗ ಹೋಗೋದಿಲ್ಲ. ಎತ್ತ ಮನಸ್ಸು ಹರಿದಾಡೋದಿಲ್ಲ ನಿಂದ. ಅವಾಗ ಅದೇ ಭಾಳ ಕಠಿಣ ಐತಿ ಸಮಾಧಿ ಹೊಂದೋದು. ಅದಕ್ಕೆ ಜನ್ಮಾಂತರದ ಅಭ್ಯಾಸ ಬೇಕು. ಮನಸ್ಸು ಚಂಚಲತೆ ಎಲ್ಲ, ಮನಸ್ಸಿನ ಚಂಚಲತೆ ಎಲ್ಲ ಹೋಗಿ ಮನಸ್ಸು ನಿಶ್ಚಲ ಆಗಿ ಆತ್ಮಭಾವದಲ್ಲಿ ನಿಲ್ಲಬೇಕಾತಂದ್ರೆ ಹಗರ ಬಗರ ಅಭ್ಯಾಸ ಇಲ್ಲ. ಸತತ ಅಭ್ಯಾಸ, ವಿಶೇಷವಾದಂಥ ಪ್ರಯತ್ನ ಬೇಕಿದೆ. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ.
ಎಕ್ಸ್ಟ್ರಾಡಿನರಿ ಬೇಕಿದಕ್ಕಂದ್ರೆ ವಿಶೇಷವಾದಂಥ ಪ್ರಯತ್ನ ಇದ್ರೆ ಆಕೈತೆ. ನಾವು ಹಗಲಿರುಳನ್ನದೇ ಇದ್ರ ಬಗ್ಗೆ ಅಭ್ಯಾಸ ಮಾಡ್ಕೊತ ಇರ್ಬೇಕು. ಎಲ್ಲ ಬಿಟ್ಟು ಇದಕ್ಕೆ ನಿತ್ಯನ ಅಂದ್ರು ಹತ್ತುದು ಭಾಳ ಕಠಿಣ ಅದ. ಸಮಾಧಿ ಹತ್ತುದು ಅದ್ರಾಗ ಅದಾನಪ್ಪ ಅಂದ್ರು ಅದು ಹತ್ತುದು ಭಾಳ ಕಠಿಣ ಐತೆ. ಏನು ಆದರೂ ಪ್ರಯತ್ನವನ್ನು ಬಿಡಬಾರ್ದು. ಏನು ಮರಳಿ ಯತ್ನವು ಮಾಡು, ಮರಳಿ ಯತ್ನವು ಮಾಡು, ಪೂರ್ಣ ಸ್ಥಿತಿಯನ್ನು ಹೊಂದುವರೆಗೂ ಪ್ರಯತ್ನವನ್ನು ಬಿಡಬೇಡ ನೀನು. ಹಾಗೇ ಆಕೈತೆ ಅದು. ನಮ್ಮಂಥವ್ರಿಗೆ ಹಂಗೆ ಆಗೋದಿಲ್ಲ ಅಂತ ಉಸಿರುಗಳದ್ ಕುಂತ್ರೆ ಆಗೋದನೇ ಇಲ್ಲ. ಹಾಂ ಒಂದು ಶರೀರದಿಂದ ಸುಖ ಹೊಂದೋದಾಗಿಲ್ಲ, ಮತ್ತು ಇನ್ನಷ್ಟು ಶರೀರ ಮಾಡ್ಕೋಬೇಕಂತ ಯಾವ ಪುಣ್ಯಾತ್ಮದಿಂದ ಹಿಂದಕ್ಕೆ ಸರದ ನೋಡ್ಕೊಳ್ಳೋ. ತನ್ನ ಬಿಟ್ಟ ಆನಂದ ಬೇರೆ ಐತೆ ಅಂತ ಭ್ರಮ ಪಡ್ಕೊಂಡೈತೆ ನಿನಗೆ. ಈ ಭ್ರಾಂತಿಯ ನಾಶ ಮಾಡ್ಕೊ, ಅಂದಾಗ ನಿನಗೆ ಶಾಂತಿ. ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತೆ ಅಂದ್ರಿಂದ ಅನ್ಯದ್ರಾಗ ಹುಡುಕೋ ಕೆಲಸ ಏನೈತಿ? ಅನ್ಯದ್ರಾಗ ಇಲ್ಲದಲ್ಲಿ ಹುಡುಕ್ತೀನಿ ನೀನು. ನಿನ್ನನ್ನು ಬಿಟ್ಟು ಅನ್ಯದ್ರಾಗ ಹುಡುಕಿ ದಣಿತೀನಿ. ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಹೋಗದಾಗ ಸುಖ ಹುಡ್ಕೊಂಡಿ ಎಂದಿಗೆ ಸಿಗ್ಬೇಕ್ರಿ? ವೈಕುಂಠ ಸ್ವರ್ಗ ಅಂತ ಕಲ್ಪಿಸ್ಕೊಂಡು ಕೂತಿಯಲ್ಲ, ನೀವೊಂದೊಂದು ವರ್ಗ ನಾವು ಕಲ್ಪಿಸ್ಕೊಂಡು ಕೂತೀವಿ. ಅದು ಒಂದು ಭ್ರಮ, ಹೌದಿಲ್ಲ? ನಿನ್ನ ಬಿಟ್ಟು ವೈಕುಂಠ ಇಲ್ಲ, ನಿನ್ನ ಬಿಟ್ಟು ಸ್ವರ್ಗನೇ ಇಲ್ಲ, ನಿನ್ನೊಳಗೆ ಐತೆಲ್ಲ. ನೀನೇ ಕಲ್ಪಿಸ್ಕೊಂಡದ್ದು. ನೀನೇ ಕಲ್ಪಿಸ್ಕೊಂಡು ನೀನೇ ಅದನ್ನು ಬಂಧನದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೈತಿ. ನಿನ್ನ ಬೇಡಿ ನೀನೇ ಹಾಕ್ಕೊಂಡಂಗಾಗೈತಿ. ನಿನ್ನಲ್ಲಿ ಇರ್ತಕ್ಕಂಥ ತಪ್ಪು ತಿಳುವಳಿಕೆ, ಭ್ರಾಂತಿಯನ್ನು ನಾಶ ಮಾಡ್ಕೊ. ನಾ ಅನ್ನೋ ಭಾವ ಅಡಗದ ಹೊರತ ನಿನಗೆ ಸಮಾಧಾನ ಶಾಂತಿ ಸಿಗುದಿಲ್ಲ. ತಾ ಮುಳುಗಿದ್ರೆ ಮೂರು ಲೋಕ ಮುಳುಗ್ತಾವಂತಿತ್ತಂತ ನರಿ. ಹಂಗೆ ನಾನು ಅಹಂಕಾರ ನಿದ್ರೆ ಒಳಗೆ ಅಡಗ್ತಿ ಅಂದರೆ ಎಲ್ಲ ಅಡಿಗೆ ಆರಾಮನ ಅನುಭವದಾಗ ಇರ್ತೀನಿ. ಮತ್ತು ಅಹಂಕಾರ ಉದಯ ಆದ ಕೂಡಲೇ ಆರಾಮ ಕಳ್ಕೊತೀನಿ. ನಿನ್ನ ಕಲ್ಪನಾದಾಗ ತೋರಿದ್ದು ನೀನ ಕಲ್ಪನಾ ಅಡಗಿಸಿದಾಗ ಅವಕ್ಕೆ ಅಸ್ತಿತ್ವ ಐತಿ. ಅದು ಅಡಿಗೆ ಹೋಗಿಬಿಡ್ತಾವಿಲ್ಲ. ಏನು ಅಡಗಿದ್ರು ನೀ ಅಡಗೋದಿಲ್ಲಲ್ಲ, ಇದ್ದಕ್ಕಿದ್ದಂಗೆ ಇದ್ದು ವಸ್ತು ನೀನು ಅಂತ. ಯಾವಾಗಲೂ ಇರಾವ್ ನೀನು. ಇವೆಲ್ಲ ಕಲ್ಪಿತವಾದದ್ದು ತೋರ್ತಾವು, ಅಡಗ್ತಾವು. ಯಾರ ಮನೆಯೊಳಗೆ ಇದನ್ನು ಒಬ್ರಿಗೊಬ್ರು ವಿಚಾರ ಮಾಡ್ತೀರಿ? ಇಲ್ಲಿ ಕೇಳಿದ್ದನ್ನು ಪುನಃ ತಿರುಗಿ ಮನೆಗೆ ಹೋಗಿ ಅದನ್ನು ಮನನ ಮಾಡೋರು ಎಷ್ಟು ಮಂದಿ ಇದ್ರೆ ಹೇಳಿ? ಮಾಡೋದು ಭಾಳ ಕಠಿಣ ಅದ. ಇದನ್ನ ನೆನಪಿಗೆ ತಗೊಳ್ಳೋದು ಭಾಳ ಉಳಿದನೇ ಇಲ್ಲ. ಎಲ್ಲೋ ಒಬ್ಬ ಹಿಂದಿನ ಉತ್ಕಟ ಇಚ್ಛಾ ಇರ್ಬೇಕು, ಹಿಂದಿನ ಜನ್ಮ ಸಂಸ್ಕಾರ ಬಲ ಇದ್ರೆ ಉಳಿತೈತಿ, ಇಲ್ಲಾಂದ್ರೆ ಉಳಿದನೇ ಇಲ್ಲ. ವಿಚಾರ ಬಲ ಬೇಕು ನೋಡಿ. ವಿಚಾರ ಬಲ ಇದ್ರೆ ಎಲ್ಲ ಇರ್ತೈತಿ. ಪರೋಕ್ಷ ಜ್ಞಾನದಲ್ಲಿ ಸಂಶಯಗಳು ಹಂಗೆ ಇರ್ತಾವೆ. ಅಪರೋಕ್ಷ ಆದಾಗ ಸಂಶಯ ನಿವಾರಣೆ ಆಗ್ತೈತಿ. ಖಾತ್ರಿ ಮಾಡ್ಕೋಬೇಕು. ಇನ್ನೊಬ್ಬರು ಕೇಳಿಕೆ ಮ್ಯಾಗ ಇನ್ನೂ ಸಂಶಯ ಇರ್ತೈತಿ. ಸ್ವತಃ ನಾವು ಹೋಗಿ ಹೌದು ಅಲ್ಲೋ ಅನ್ನೋದು ನೋಡ್ಕೊಂಡಾಗ ಎಲ್ಲ ಸಂಶಯಗಳ ನಿವಾರಣೆ. ಸಮಾಧಿ ಒಂದು ಖಾತ್ರಿ ಮಾಡ್ಕೋ, ಅವಾಗ ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ಅದು ಹಗ್ಗಲ್ವೋ ಹಾವು ಅಂತ ಹೇಳಿದ್ರು ನಿನಗಿನ್ನ ಟಕ್ಕಿನ ಐತಿ. ಯಾಕ್ರಿ? ಸ್ವತಃ ಹೋಗಿ ಹೊಳಸಾಡಿ ನೋಡಿ, ಹೌದಪ್ಪ ಇದು ಹಾಕಿದು ಹಾವು ಅಲ್ಲ ಇದು, ಅವಾಗ ಅವಾಗ ಧೈರ್ಯ ಬರ್ತೈತಿ. ಹಂಗೆ ಸ್ವತಃ ನೀ ಅನುಭವ ಮಾಡಿ ನೋಡ್ಬೇಕು. ಸ್ವಂತ ಇದನ್ನು ಕಂಡು ನಿನಗೆ ಅದು ಅವಾಗ ನಿನಗೆ ದೃಢಪಡ್ತಿ ಅಂದ್ರೆ ಚಿಂತೆ ಕಡಿತೈತಿ ನೋಡಿ, ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಅದಕ್ಕೆ ಸಮಾಧಿ ಒಂದೇ ಖಾತ್ರಿ ಮಾಡ್ಕೊ ಅಂತ ಹೇಳಿತ್ತು. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಜ್ಞಾನ ಸಮಾಧಿಯನ್ನು ಹೊಂದಿದಾಗ ನಿನಗೆ ಅನುಭವ ಬರ್ತೈತಿ. ಬಿಡು.
ಹ್ಞೂ ಸಕಲ ಸಾಧು ಸಂಸ್ಮರೋ